ಫ್ರೆಂಡ್ಸ್, ಇದೊಂದು ಕನೆಕ್ಟೆಡ್ ಬಾಡಿ ಪ್ರಾಬ್ಲಮ್ಸ್ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡುವ. ಮೇನಾಗಿ ಒಂದು ಮೆಕ್ಯಾನಿಕ್ಸಲ್ಲಿ ಬರುವಂಥ ಒಂದು ಬಿಗ್ ಕಾನ್ಸೆಪ್ಟ್, ಬಟ್ ಎಷ್ಟೋ ಸರಿ ನೋಡ್ತೀವಿ ನಾವು, ಅರ್ಥ ಆಗುತ್ತೆ ಹೇಳಿದರೆ ಆಮೇಲೆ ಎಕ್ಸಾಮಲ್ಲಿ ಏನೋ ಕಷ್ಟ ಆಗಿಬಿಡುತ್ತೆ, ಅಥವಾ ಒಂದು ಟೈಪ್ ಆಫ್ ಪ್ರಾಬ್ಲಮ್ ಕಲ್ತ್ರೆ ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ. ಸೊ ಇಲ್ಲೊಂದು ಸ್ಮಾಲ್ ಎಫರ್ಟ್ ಏನೋ ಕೇಳಿದರೆ, ಏನೂ ಗೊತ್ತಿಲ್ಲದೆ ಇರೋರಿಗೂ ಎಲ್ಲ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಮಟ್ಟಕ್ಕೆ ರೆಡಿ ಮಾಡುವಂಥ ಒಂದು ಪ್ರಯತ್ನ. ಬಟ್ ಇಲ್ಲಿ ಸಿನ್ಸಿಯರಾಗಿ ನೀವು ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ನನ್ನ ಜೊತೆಗೆ ಡಿಸ್ಕಸ್ ಮಾಡ್ತಾ ಫಾಲೋ ಮಾಡ್ತಾ ಬಂದರೆ 100% ನೀವೆಲ್ಲರೂ ಇದನ್ನು ಸಾಲ್ವ್ ಮಾಡ್ತೀರಿ ಅಂತೇಳಿ. ಸೊ ಯೂಶ್ವಲಿ ಏನಪ್ಪ ಅಂದರೆ ಫ್ರೀ ಬಾಡಿ ಡಯಾಗ್ರಾಮ್. ಸೊ ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡೋಕ್ಕೆ ಬರಬೇಕು, ಅದು ಮೇನ್. ಇದರಲ್ಲಿ ಡ್ರಾ ಮಾಡೋದು ಒಂದ್ಸರಿ ಒಂದು 4-5 ಪ್ರಾಬ್ಲಮ್ಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಆಮೇಲೆ ಎಂಥ ಸಿಚುವೇಶನ್ ಇದ್ದರೂ ನೀವು ಅದನ್ನು ಸಾಲ್ವ್ ಮಾಡ್ತೀರಿ. ಮತ್ತು ಈ ಒಂದು ಕಾನ್ಸೆಪ್ಟ್ ಏನಿದೆ ಇದನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೇಳ್ತಾರೆ. ಸ್ವಲ್ಪ ಈಸಿಯಾಗಿ CETಗಳಲ್ಲಿ ಕೇಳಿದ್ರೆ ಸ್ವಲ್ಪ ಹೈಯರ್ ಲೆವೆಲಲ್ಲಿ ನೀಟ್ ಮತ್ತು ಇನ್ನೂ ಹೈಯರ್ ಲೆವೆಲಲ್ಲಿ JEE ಇರ್ಬೋದು ಅಥವಾ IIT ಬೇಸ್ಡ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಇದನ್ನು. ಹಾಗಾಗಿ ನಾವು ಇದನ್ನು ಒಂದು ಸ್ಲೋ ಆಗಿ ಕೇರ್ಫುಲ್ಲಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಮತ್ತು ಆದಷ್ಟು ಸ್ಲೋನೇ ಹೇಳಿರ್ತೀನಿ, ಬಟ್ ನೀವು ನೋಟ್ ಮಾಡ್ತಾ ಹೋಗಬೇಕು. ಮತ್ತು ಅದಕ್ಕಾಗಿ ನಾನು ಟೈಮ್ ಕೊಟ್ಟರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅಲ್ಲಲ್ಲೊಂದು ಪಾಸ್ ಮಾಡ್ಕೊಳ್ಳಿ ಮತ್ತು ಅದನ್ನು ನೋಟ್ ಮಾಡ್ಕೊಳ್ಳಿ. ಪ್ರತಿ ಒಂದೊಂದು ಕಾನ್ಸೆಪ್ಟು ಕೂಡ ನಿಮಗೆ ಕ್ಲಿಯರ್ ಆಗಬೇಕು, ಹಾಗೆ ಅದನ್ನು ಫಾಲೋ ಮಾಡ್ತಾ ಬನ್ನಿ. ನಿಮಗೆ 100% ಈ ಒಂದಿಷ್ಟು ವಿಡಿಯೋಗಳು ಆಗ್ಬೋದು, ಯಾಕೆಂದರೆ ನಾನು ಭಾಳ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೇನೆ ಇದನ್ನು. ಸೊ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಸಾಲ್ವ್ ಮಾಡೋಕ್ಕೆ ರೆಡಿ ಆಗಬೇಕು ಅನ್ನೋ ಮಟ್ಟದಲ್ಲಿ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದಿದ್ದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಈಗ ನಾವು ಈಗ ಒಂದನೇದಾಗಿ 2 masses tied to a string going over a frictionless pulley. ಸೊ 2 ಮಾಸ್ಗಳಿವೆ, ಅದನ್ನು ಒಂದು ಸ್ಟ್ರಿಂಗ್ಗೆ ಕಟ್ಟಿದ್ದಾರೆ ಮತ್ತು ಒಂದು ಫ್ರಿಕ್ಷನ್ಲೆಸ್ ಪುಲ್ಲಿಯಲ್ಲಿ ಪಾಸ್ ಆಗ್ತಾ ಇದೆ. ಸೊ ನಾನು ಅವಾಗಲೇ ಹೇಳಿದಾಗೆ ಭಾಳ ಬೇಸಿಕ್ ಲೆವೆಲಲ್ಲಿ ನಾವು ಇದನ್ನು ಕಲಿತಾ ಇರುವಂಥದ್ದು. ಸೊ ನಿಧಾನಕ್ಕೆ ನಾವು ಹೈಯರ್ ಲೆವೆಲಿಗೆ ಹೋಗೋಣ ಅಂತೇಳಿ. ಹಾಗಾಗಿ ಇಲ್ಲೆಲ್ಲ ನೋಡಿ ಬರುವಂಥ ಟರ್ಮ್ಗಳು ಫ್ರಿಕ್ಷನ್ಲೆಸ್ ಅಂತ ನಾವು ಯೂಸ್ ಮಾಡ್ತೀವಿ, ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಫ್ರಿಕ್ಷನನ್ನು ನಾನು ಈಗ ಸದ್ಯಕ್ಕೆ ಎಲ್ಲೂ ಅಪ್ಲೈ ಮಾಡೋದಿಲ್ಲ. ಸೊ ಬರುವ ವಿಡಿಯೋಗಳಲ್ಲಿ ಫ್ರಿಕ್ಷನನ್ನು ಅಪ್ಲೈ ಮಾಡಿ ಮತ್ತೆ ನಾವು ಅದನ್ನು ಕಲಿಯೋಣ. ಬಟ್ ನಮಗೆ ಬೇಸಿಕ್ಸ್ ಪರ್ಫೆಕ್ಟ್ ಆಗಿದ್ದರೆ ಮತ್ತೆ ಮುಂದೆ ನಾವು ಹೋಗ್ಲಿಕ್ಕೆ ಯೂಸ್ ಆಗುತ್ತೆ. ಸಡನ್ನಾಗಿ ನಾನು ಎಲ್ಲ ತಂದು ಒಂದೇ ಸರಿ ಹಾಕಿದರೆ ನಿಮ್ಗೆ ಅದು ಇಂಟ್ರೆಸ್ಟ್ ಹೊರಟೋಗುತ್ತೆ, ಡಿಫಿಕಲ್ಟಿ ಅನಿಸುತ್ತೆ. ಓಕೆ, ಈಗ ನಾವು ಒಂದು ಸಿಚುವೇಶನ್ ನಮ್ಮ ಎದುರಿಗಿದೆ, ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. 2 masses tied to a string going over a frictionless pulley. ಸೊ 2 ಮಾಸ್ ಇದೆ, ಇದರಲ್ಲಿ 2 ಬ್ಲಾಕ್ಗಳನ್ನು ನಾವು ತಗೊಂಡಿದ್ದೀವಿ. ಸಿಚುವೇಶನ್ ಹೇಗಿದೆ ಅಂದರೆ ಈ ರೀತಿ ಇದೆ. ಸೊ M1 ಅನ್ನೋದು ಒಂದು ಮಾಸು, M2 ಅನ್ನೋದು ಒಂದು ಮಾಸು. ಸೊ ಇದನ್ನು ಸ್ಟ್ರಿಂಗಿಂದ ಕನೆಕ್ಟ್ ಮಾಡಿದ್ದಾರೆ. ಇಸ್ ಪಾಸಸ್ ಓವರ್ ಎ ಫ್ರಿಕ್ಷನ್ಲೆಸ್ ಪುಲ್ಲಿ. ಇದ್ರ ಮೇಲೆ ಫ್ರಿಕ್ಷನ್ಲೆಸ್ ಪುಲ್ಲಿಯಲ್ಲಿ ಯಾವುದೇ ಫ್ರಿಕ್ಷನ್ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಏನಾಯಿತು ಕೇಳಿದರೆ ನಮಗೆ M1 ಗ್ರೇಟರ್ ದೆನ್ M2 ಅಂತ ಕೊಟ್ಟಿದ್ದಾರೆ ಸಿಚುವೇಶನು. ಯಾವುದೂ ಆಗಿರ್ಬೋದು, ಸಪೋಸ್ M2 ಗ್ರೇಟರ್ ಆಗಿರ್ಬೋದು ಡಿಫ್ರೆಂಟ್ ಕೇಸ್ಗಳಲ್ಲಿ. ಈಗ ಕೊಟ್ಟಿರೋ ಕೇಸಲ್ಲಿ M1 ದೊಡ್ಡದು, M2 ಸ್ಮಾಲರ್. ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಇದನ್ನು ರಿಲೀಸ್ ಮಾಡಿದರೆ, ಅಂದರೆ ಮಾಸ್ ಅಟ್ಯಾಚ್ ಮಾಡಿದ್ರಿ, ನೀವು ಅದನ್ನು ಹಿಡ್ಕೊಂಡಿರಬೇಕು, ಬಿಟ್ರಿ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, M1 ಈಸ್ ಲಾರ್ಜರ್, ಬಾಡಿ ಏನಾಗುತ್ತೆ, ಈ M1 ಮಾಸು ಡೌನ್ವರ್ಡ್ ಮೂವ್ ಆಗುತ್ತೆ. ಸೊ ಈಸ್ ಕನೆಕ್ಟೆಡ್ ಟು ದ M2, ದೇರ್ಫೋರ್ M2 ಈಸ್ ಮೂವಿಂಗ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಬಟ್ ಇದನ್ನು ನಾವು ಏನು ಮಾಡಬೇಕು ಕೇಳಿದರೆ ಒಂದು ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಸೊ ಇದು ಮೇನ್ ಸ್ಕಿಲ್ ಇಲ್ಲಿ. ಸೊ ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡೋದು. ಸೊ 1-2-3 ಸರಿ ನಿಮ್ಗೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ನೀವು ಪರ್ಫೆಕ್ಟ್ ಆಗಿಬಿಡ್ತೀರಾ. ಸೊ ಸಿಚುವೇಶನ್ ಹೀಗಿದೆ, ನಾವು ಇದಕ್ಕೀಗ ಏನು ಮಾಡುವ ಕೇಳಿದರೆ ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡೋಣ. ಸೊ ಒಂದೇ ಸಿಚುವೇಶನ್ ಏನು ಕೇಳಿದರೆ, ಇಲ್ಲೊಂದು ಮಾಸ್ ಇದೆ, M1 ಮಾಸಿಗೆ ಯಾವ್ಯಾವ ಫೋರ್ಸ್ಗಳು ಆ್ಯಕ್ಟ್ ಆಗ್ತವೆ ಅನ್ನುವಂಥದ್ದು. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಈ ಟೆನ್ಷನ್ ಅನ್ನೋದು ಕೂಡ ಒಂದು ಫೋರ್ಸ್, ಟೈಪ್ ಆಫ್ ಫೋರ್ಸ್. ಸೊ ಟೆನ್ಷನ್ ಅನ್ನೋದು ಟೈಪ್ ಆಫ್ ಫೋರ್ಸ್. ಈ ಟೆನ್ಷನ್ ಏನು ಮಾಡ್ತಾ ಇದೆ ಅಂದರೆ ಮಾಸನ್ನು ಕೆಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಎಳೆದು ಹಿಡ್ಕೊಂಡಿದೆ, ಪಾಸಿಂಗ್ ಓವರ್ ಎ ಪುಲ್ಲಿ. ಇಲ್ಲೊಂದು ಟೆನ್ಷನ್ ಇದೆ ನೋಡಿ, ಇದೇನು ಮಾಡುತ್ತೆ, ಮಾಸನ್ನು ಮೇಲೆ ಕೆಳಿತಾ ಇದೆ, ಕೆಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆದರೆ ಈ ಮಾಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಈ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಡೌನ್ವರ್ಡ್ಸ್ ಆ್ಯಕ್ಟ್ ಆಗ್ತಾ ಇರುವಂಥದ್ದು. ಗ್ರಾವಿಟೇಷನಲ್ ಫೋರ್ಸ್ ಏನು ಮಾಡುತ್ತೆ, ಬಾಡಿಯನ್ನು ಕೆಳಗಡೆ ಎಳೀತಾ ಇದೆ. ಇಲ್ಲೂ ಕೂಡ M2G ಅನ್ನೋದು ಗ್ರಾವಿಟೇಷನಲ್ ಫೋರ್ಸ್, ಇದೇನು ಮಾಡ್ತಾ ಇದೆ, ಕೆಳಗಡೆ ಎಳೀತಾ ಇದೆ. ಓಕೆ, ಸೊ ಈಗ ನಾನು ಫಸ್ಟ್ ಪಾರ್ಟಿನ ಫ್ರೀ ಬಾಡಿ ಡಯಾಗ್ರಾಮನ್ನು ಇಲ್ಲಿ ಡ್ರಾ ಮಾಡಿದಾಗ ಆ್ಯಕ್ಟ್ ಆಗುವಂಥ ಫೋರ್ಸ್ಗಳನ್ನು ಕರೆಕ್ಟಾಗಿ ನೋಟ್ ಮಾಡಬೇಕು. M1G ಡೌನ್ವರ್ಡ್, ಓಕೆ,
ಟೆನ್ಷನ್ ಏನು ಮಾಡ್ತಿದೆ ಅಪ್ವರ್ಡ್ ಇದೆ, ಮಾಸ್ ಏನಿದೆ ಇದರದ್ದು m1 ಇದೆ. ಈಗ ಬಾಡಿ ರಿಲೀಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ಈಸ್ ಎಕ್ಸಲರೇಟ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ದಲ್ಲಿ ಎಕ್ಸಲರೇಟ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಕೇಳಿದರೆ ಸೆಕೆಂಡ್ ಈ ಸೈಡಿಗೆ ನಾವು ಪ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡಿದರೆ ಇಲ್ಲೇನಾಗಿದೆ ಕೇಳಿದರೆ, ಸೊ ಮಾಸ್ m2 ಇರೋದ್ರಿಂದ ಗ್ರಾವಿಟೇಷನಲ್ ಫೋರ್ಸು m2g ಆ್ಯಕ್ಟಿಂಗ್ ಡೌನ್ವರ್ಡ್ ಆ್ಯಂಡ್ ಟೆನ್ಷನ್, so it pulls the body in upward direction, therefore this is acting in the upward direction. So ಇದರ acceleration direction ಮೇಲ್ಗಡೆ ಇರ್ತದೆ, upward directionದಲ್ಲಿ ಇರ್ತದೆ. ಸೊ ಇಷ್ಟು ಡ್ರಾ ಮಾಡ್ತೀರಿ ಅಂದರೆ ಮುಂದೆ ಭಾಳ ಈಸಿ ಇರುತ್ತೆ, ಇಕ್ವೇಷನ್ ಹಾಕ್ಕೊಳ್ಳೋದು, ಸಾಲ್ವ್ ಮಾಡೋದು, ಏನು ಕೇಳಿದಾರೆ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು. ಓಕೆ, ಸೊ ನಾವು ಈ ಫ್ರೀ ಬಾಡಿ ಡಯಾಗ್ರಾಮನ್ನು ನೋಡಿಕೊಂಡು ಇಕ್ವೇಷನನ್ನು ಡ್ರಾ ಮಾಡಬೇಕಾಗತ್ತೆ. ಓಕೆ, ಸೊ ಇದಕ್ಕೆ ಇಕ್ವೇಷನ್ ಏನಿದೆ ಕೇಳಿದರೆ ನೋಡಿ, ಈಗ ಎಕ್ಸಲರೇಟ್ ಆಗ್ತಾ ಇರೋದು ಯಾವ ಡೈರೆಕ್ಷನು ನೀವು ಕೇರ್ಫುಲ್ಲಾಗಿ ನೋಡಬೇಕು. ಎಕ್ಸಲರೇಟೆಡ್ ಡೌನ್ವರ್ಡ್ ಆಗ್ತಾ ಇದೆ. ಹಾಗಾದರೆ ಯಾರು ಇಲ್ಲಿ ಮೇಜರ್ ಫೋರ್ಸು, ಎರಡು ಫೋರ್ಸ್ ಇದೆ, m1g ಗ್ರಾವಿಟೇಷನಲ್ ಫೋರ್ಸು, ಟೆನ್ಷನ್ನು ಇನ್ನೊಂದು ಫೋರ್ಸ್ ಇದೆ. ಇದರಲ್ಲಿ ಯಾರು ಈಗ ಬಾಡಿಯನ್ನು ಮೂವ್ ಮಾಡಲಿಕ್ಕೆ ರೀಸನ್ನು ಅನ್ನೋದು ನೋಡ್ಕೋಬೇಕು. ಸೊ ಬಾಡಿ ಮೂವ್ ಆಗಲಿಕ್ಕೆ ದಿಸ್ ಒನ್ ಈಸ್ ರೀಸನ್ m1g. ಹಾಗಾಗಿ m1g ಡೌನ್ವರ್ಡ್ ಎಳಿತಾ ಇದೆ, ಪುಲ್ಲಿಂಗ್ ಟುವರ್ಡ್ಸ್ ದ ಸೆಂಟರ್, ಅಂದರೆ ಸೆಂಟರ್ ಆಫ್ ದ ಅರ್ತ್. ಟೆನ್ಷನ್ ಏನು ಮಾಡ್ತಾ ಇದೆ, ಇದನ್ನು ಮೇಲೆ ಕೆಳಿತಾ ಇದೆ. ನೆಟ್ ಫೋರ್ಸ್ ಏನು ಮಾಡ್ತಾ ಇದೆ, m1 ಮಾಸನ್ನು ಎಕ್ಸಲರೇಟ್ ಮಾಡ್ತಾ ಇದೆ ಡೌನ್ವರ್ಡಲ್ಲಿ. ಹಾಗಾಗಿ ಸೊ m1g ಮೈನಸ್ ಟಿ ಈಕ್ವಲ್ಸ್ ಟು m1 ಇಂಟು ಎ. m1g ಮೈನಸ್ ಟಿ ಈಕ್ವಲ್ಸ್ ಟು m1 ಇಂಟು ಎ. ಇದೇನಾಯಿತು ಕೇಳಿದರೆ ಒಂದು ಇಕ್ವೇಷನ್ ಸಿಕ್ತು ನಮಗೆ. ಕ್ಲಿಯರ್ ಆಯ್ತಾ ಇದು? ಓಕೆ, ನಾವು ಸೆಕೆಂಡ್ ಪ್ರೀ ಬಾಡಿ ಡಯಾಗ್ರಾಮಿಗೆ ಬಂದಾಗ m2g ಡೌನ್ವರ್ಡು, ಟೆನ್ಷನ್ ಅಪ್ವರ್ಡು, ಬಟ್ ಬಾಡಿ ಯಾವ ಕಡೆ ಎಕ್ಸಲರೇಟ್ ಆಗಿದೆ, ಅಪ್ವರ್ಡ್ ಎಕ್ಸಲರೇಟ್ ಆಗಿದೆ. ಸೊ ಈಗ ಟೆನ್ಷನ್ ಮೇನ್ ಕೆಲಸ ಮಾಡ್ತಾ ಇದೆ ಇಲ್ಲಿ. ಸೊ ಟೆನ್ಷನ್ ಏನು ಮಾಡ್ತಾ ಇದೆ, ಬಾಡಿ ಮೂವ್ ಆಗಲಿಕ್ಕೆ ಕಾರಣ ಆಗಿದೆ. ಬಟ್ m2g ಡೌನ್ವರ್ಡ್ ಆ್ಯಕ್ಟ್ ಆಗ್ತಾನೆ ಇದೆ, ಆ ಫೋರ್ಸ್ ಇದೆ ಇಲ್ಲ ಅಂತ ಅಲ್ಲ, ಬಟ್ ಟೆನ್ಷನ್ ಅನ್ನೋದರ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅರ್ಥ. ಹಾಗಾಗಿ ನಮಗೇನಾಯಿತು ಕೇಳಿದರೆ, ಟೆನ್ಷನ್ನು ಈ ಬಾಡಿಯನ್ನು ಅಪ್ವರ್ಡ್ ಎಕ್ಸಲರೇಟ್ ಮಾಡ್ತಾ ಇದೆ, ಯಾವುದನ್ನು m2 ಬಾಡಿಯನ್ನು. ಹಾಗಾಗಿ ನಾವು ಇಕ್ವೇಷನ್ ಹೇಗೆ ಬರಿತೀವಿ, ದಿಸ್ ಫೋರ್ಸ್ ಮೈನಸ್ ದಿಸ್ ಫೋರ್ಸ್, ಸೊ ಗಿವ್ಸ್ ದ ಎಕ್ಸಲರೇಷನ್ ಟು ದಿಸ್ ಬಾಡಿ. ಹಾಗಾಗಿ ಟಿ ಮೈನಸ್ m2g ಈಕ್ವಲ್ಸ್ ಟು m2 ಇಂಟು ಎ. ಇಕ್ವೇಷನ್ ಬಂತು ನಮಗೆ, ಎರಡು ಇಕ್ವೇಷನ್ ಬಂತು. ಸೊ ಇದು ಇಲ್ಲಿ ಇಷ್ಟು ಪಾರ್ಟ್ಗಳು ಇಂಪಾರ್ಟೆಂಟು. ಒಂದು ಪ್ರೀ ಬಾಡಿ ಡಯಾಗ್ರಾಮ್ ಹಾಕ್ಕೊಳ್ಳೋದು, ಎರಡನೇದು ಅದಕ್ಕೆ ಸಂಬಂಧಪಟ್ಟಂತೆ ಇಕ್ವೇಷನನ್ನು ಬರೆಯೋದು. ಸೊ ನೀವು ಇಕ್ವೇಷನನ್ನು ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಮುಗೀತು, ಅಲ್ಲಿಗೆ ನೆಕ್ಸ್ಟ್ ಸ್ಟೆಪ್ಗಳೆಲ್ಲ ಸಿಂಪ್ಲಿಫಿಕೇಶನ್ ಇರ್ತದೆ. ಓಕೆ, ಈಗ ಏನೇನು ಬೇಕು ನಮಗೆ ಇಲ್ಲಿ, ನಾವು ಏನು ಫೈಂಡ್ ಔಟ್ ಮಾಡಬೇಕಂದ್ರೆ, ಒಂದನೇದಾಗಿ ಎಕ್ಸಲರೇಷನ್ ಆಫ್ ದ ಸಿಸ್ಟಮ್. ಈ ಎರಡು ಸಿಸ್ಟಮ್ಗಳು ಒಂದೇ ಎಕ್ಸಲರೇಷನ್ನಲ್ಲಿ ಮೂವ್ ಆಗ್ತಾ ಇರುತ್ತಲ್ವ, ಆ ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್ ಏನು ಅಂದರೆ ಟೆನ್ಷನ್. ಸೊ ಟೆನ್ಷನ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನೆನಪಿರಲಿ ನಿಮಗೆ, ಈ ಸ್ಟ್ರಿಂಗ್ ಏನಾಗಿದೆ, ಒಂದು ಫ್ರಿಕ್ಷನ್ಲೆಸ್ ಫುಲ್ಲಿ ಮೇಲೆ ಪಾಸ್ ಆಗಿರೋದ್ರಿಂದ ಈ ಟೆನ್ಷನ್ ಎರಡೂ ಸೇಮ್ ಇರುತ್ತೆ. ಓಕೆ, ಸೊ ಈಗ ನಾವು ಫಸ್ಟ್ ಏನು ಮಾಡುವ ಅಂದರೆ ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡುವ. ಹೇಗೆ ಅಂದರೆ ಆ್ಯಡಿಂಗ್ ದೀಸ್ ಟು ಇಕ್ವೇಷನ್. ಸೊ ನೋಡಿ, ಇಲ್ಲಿ ಮೈನಸ್ ಟಿ ಇದೆ, ಇಲ್ಲಿ ಪ್ಲಸ್ ಟಿ ಇದೆ. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು ಅಂದರೆ m1g ಮೈನಸ್ m2g ಈಕ್ವಲ್ಸ್ ಟು m1 ಪ್ಲಸ್ m2 ಇಂಟು ಎ. ಓಕೆ, ಸೊ ಹಾಗಾಗಿ ನಾವು ಇಲ್ಲಿ ಜಿಯನ್ನು ಕಾಮನ್ ಇಟ್ಕೊಂಡ್ರೆ ಅರ್ಥ ಆಯ್ತು ಇಕ್ವೇಷನ್ ಆ್ಯಡ್ ಮಾಡಿರೋದು. ಸೊ ಎರಡು ಇಕ್ವೇಷನ್ ಲೆಫ್ಟ್ ಸೈಡು ರೈಟ್ ಸೈಡಿಗೆ ಆ್ಯಡ್ ಮಾಡಿ ಆವಾಗ ನಮಗೆ ಈ ಎಕ್ಸ್ಪ್ರೆಷನ್ ಬಂತು. ಹಾಗಾಗಿ ಏನಾಯಿತು ಕೇಳಿದರೆ, ಎ ಇಸ್ ಈಕ್ವಲ್ ಟು ಎಕ್ಸಲರೇಷನ್ ಈಕ್ವಲ್ಸ್ ಟು m1 ಮೈನಸ್ m2 ಇಂಟು ಜಿ ಡಿವೈಡ್ ಬೈ m1 ಪ್ಲಸ್ m2. ಸೊ ದಿಸ್ ಈಸ್ ದ ಎಕ್ಸಲರೇಷನ್. ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು 10-15 ಸೆಕೆಂಡಲ್ಲಿ ಈ ಸ್ಟೆಪ್ಪಿಗೆ ಬಂದುಬಿಡ್ತೀರಿ ಶ್ಯೂರ್. ಸೊ ಈಗ ಸ್ಟಾರ್ಟಿಂಗ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಇಷ್ಟು ಟೈಮ್ ತೊಗೊಂಡಿದೆ ಇದು. ಬಟ್ ನೀವು ಈಗ ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ, ಸೊ ನೆಕ್ಸ್ಟು ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಆವಾಗ ನೀವೇ ಅದಕ್ಕೆ ನನಗಿಂತ ಮೊದಲೇ ಆನ್ಸರ್ ಹೇಳ್ತಾ ಇರ್ತೀರಿ, ಗ್ಯಾರಂಟಿ. ಓಕೆ, ಸೊ ಎಕ್ಸಲರೇಷನ್ ಆಯಿತು. ಈಗ ನಾವೇನು ಮಾಡುವ ಅಂದರೆ ಈ ಟೆನ್ಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೆನ್ಷನ್ ಇನ್ ಬೋತ್ ಸ್ಟ್ರಿಂಗ್ಸ್ ಆರ್ ಸೇಮ್ ಫ್ರಾಮ್ ಇಕ್ವೇಷನ್ 1. ಈಗ ನಮಗೆ ಟಿ ಅನ್ನು ಎಲ್ಲಿಂದ, ಯಾವುದು ಇಕ್ವೇಷನ್ 1 ಆರ್ 2 ಇಂದ ಫೈಂಡ್ ಔಟ್ ಮಾಡಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಯೂಸ್ ಮಾಡಿ. ಸೊ ಟಿ ಇದೆ ಇಲ್ಲಿ, ಟಿಯನ್ನು ನಾವು ಈಚೆ ತೊಗೊಂಡು ಬಂದರೆ ಪ್ಲಸ್ ಆಗುತ್ತೆ, ಅದು ರೈಟ್ ಸೈಡಿಗೆ. m1a ಈ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತಗೊಂಡು ಹೋದರೆ ಮೈನಸ್ ಆಗುತ್ತೆ. ಸೊ ಟಿ ಈಕ್ವಲ್ಸ್ ಟು m1g ಮೈನಸ್ m1a.
ಈಗ ಕೇಳ್ಬೋದು ಸರ್ ಇಕ್ವೇಷನ್ 2 ಇಂದ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಇಕ್ವೇಷನ್ 2 ಇಂದನೂ ಟಿ ಈಕ್ವಲ್ಸ್ ಟು ದಿಸ್ ಕಮ್ಸ್ ದಿಸ್ ಸೈಡ್ ಬಿಕಮ್ಸ್ ಪ್ಲಸ್. ಸೊ ದೆನ್ ಆಲ್ಸೋ ಯು ಕ್ಯಾನ್ obtain the expression for the tension. ಓಕೆ, ಈಗ ಇಲ್ಲಿ ಏನಾಯಿತು ಕೇಳಿದರೆ ನಿಮಗೆ ನೋಡಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡ್ಕೊಂಡಿರ್ತೀರಿ. ಡೈರೆಕ್ಟಾಗಿ ಇಲ್ಲಿ ವ್ಯಾಲ್ಯೂಸ್ ಹಾಕಿದರೆ ಜಿ ವ್ಯಾಲ್ಯೂ ಹಾಕಿದರೆ ಮಾಸ್ m1 ವ್ಯಾಲ್ಯೂ ಹಾಕಿದರೆ ನಿಮ್ಗೆ ಬಂದ್ಬಿಡುತ್ತೆ. ಇಲ್ಲ ನೀವೀಗ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಿ, m1g ಓಕೆ m1a ಇದೆ, ಎಗೊಂದು ಎಕ್ಸ್ಪ್ರೆಷನ್ ಇದೆ ನೋಡಿ. ಸೊ ಆ ಎಕ್ಸ್ಪ್ರೆಷನನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಯಿತು ಕೇಳಿದರೆ m1g ಆ್ಯಸ್ ಇಟ್ ಈಸ್ ಉಳಿತು ಮೈನಸ್ m1 ಇಂಟು ದಿಸ್ ವ್ಯಾಲ್ಯೂ ಈಸ್ ಫಾರ್ ದ ಎ m1 ಮೈನಸ್ m2 ಡಿವೈಡ್ ಬೈ m1 ಪ್ಲಸ್ m2 ಇಂಟು ಜಿ. ಈ ವ್ಯಾಲ್ಯೂವನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಟೆನ್ಷನ್ ಎಕ್ಸ್ಪ್ರೆಷನ್ ಏನಾಗುತ್ತೆ ಕೇಳಿದರೆ ನೀವೇನು ಸಿಂಪ್ಲಿಫೈ ಮಾಡಬೇಕು. ಯಾಕೆಂದರೆ ನೋಡಿ ಏನು ಮಾಡ್ತೀರಿ, ಇದಕ್ಕೆ ಡಿನಾಮಿನೇಟರ್ m1 ಪ್ಲಸ್ m2 ಬರಬೇಕಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ m1 ಪ್ಲಸ್ m2 ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದಾಗ ಏನಾಯಿತು m1g ಇಂಟು m1 ಪ್ಲಸ್ m2 ಡಿವೈಡ್ ಬೈ m1 ಪ್ಲಸ್ m2. ಸೊ ಇದಕ್ಕೆ ಮಲ್ಟಿಪ್ಲೈ ಆಯಿತು ನ್ಯೂಮರೇಟರು. ಇದನ್ನು m1 ತಗೊಂಡು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಸಿಂಪ್ಲಿಫೈ ಮಾಡಿ, ಕಾಮನ್ ಟರ್ಮ್ಸ್ಗಳನ್ನ ಕ್ಯಾನ್ಸಲ್ ಮಾಡಿ. ಸೊ ದೆನ್ ಫೈನಲಿ ಯು ವಿಲ್ ಗೆಟ್ ದ ವ್ಯಾಲ್ಯೂ ಫಾರ್ ದ ಟೆನ್ಷನ್, ದಟ್ ಈಸ್ 2 ಟೈಮ್ಸ್ m1 ಇಂಟು m2 ಇಂಟು ಜಿ ಡಿವೈಡ್ ಬೈ m1 ಪ್ಲಸ್ m2. ಸೊ ಇಷ್ಟು ವ್ಯಾಲ್ಯೂಸನ್ನು ನೀವು ಈ ಎಕ್ಸ್ಪ್ರೆಷನ್ಸನ್ನು ಫೈಂಡ್ ಔಟ್ ಮಾಡಿದ್ರಿ. ಸೊ ನೀವೀಗೇನು ಮಾಡಬೇಕು ಕೇಳಿದರೆ ಈ ಸಿಚುವೇಶನ್ ಹೆಡ್ಡಿಂಗ್ಸ್ ಹಾಕ್ಕೊಳ್ಳಿ, ಮತ್ತು ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡ್ಕೊಳ್ಳಿ, ಈಕ್ವೇಷನ್ಸ್ ಬರೀರಿ, ಮತ್ತು ಎಕ್ಸಲರೇಷನ್ನ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಸೊ ಇಲ್ಲ ಅಂದರೆ ನೀವೇನು ಮಾಡಬೇಕು, 2 ಇಕ್ವೇಷನ್ ಬರೆದು ತಕ್ಷಣಕ್ಕೆ ಎಕ್ಸಲರೇಷನ್ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡೋ ಮಟ್ಟಿಗೆ ಬರಬೇಕು. ಹಾಗಾಗಬೇಕಂದ್ರೆ ಈ ಫ್ರೀ ಬಾಡಿ ಡಯಾಗ್ರಾಮನ್ನು ನೀವು ಕ್ಲೀನಾಗಿ ಕಲ್ತ್ಕೋಬೇಕು. ಓಕೆ, ಸೊ ನಾವೀಗ ನೆಕ್ಸ್ಟ್ ಸಿಚುವೇಶನ್ಗೆ ಹೋಗೋಣ. ಇಲ್ಲಿ ಏನಾಗಿತ್ತು ಅಂದರೆ m1 ಈಸ್ ಗ್ರೇಟರ್ ದೆನ್ m2 ಇತ್ತಲ್ವಾ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಇಲ್ಲೇನಾಗಿದೆ ಕೇಳಿದರೆ ಇನ್ನೊಂದು ವಿಚಾರ ನಮಗೆ ಹೈಯರ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸಾಮಾನ್ಯವಾಗಿ ಹಿಂದಿನ ನಾವೀಗ ಜಸ್ಟ್ ಡಿಸ್ಕಸ್ ಮಾಡಿರುವಂಥದ್ದು ಡೈರೆಕ್ಟ್ ಕೇಳಿರುವಂಥದ್ದನ್ನು CET ಲೆವೆಲಿಗೆ ಕೇಳಿದ್ರೆ, ಇನ್ನು ಸ್ವಲ್ಪ ಹೈಯರ್ ಎಕ್ಸಾಮ್ಗಳಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿ ಕೇಳ್ತಾರೆ. ಏನು ಕೇಳ್ತಾರೆ ನೋಡಿ, when block is released it start moving with the acceleration a. ಕರೆಕ್ಟ್, ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿದ್ದೀವಿ ನಾವು. if body starts from rest its initial velocity is 0. ಓಕೆ, ನಾವು ಆ ಮಾಸನ್ನು ಹಿಡ್ಕೊಂಡಿದ್ದೀವಿ, ರಿಲೀಸ್ ಮಾಡಿದ್ವಿ ಅಂದ್ಕೊಳ್ಳಿ, ಅವಾಗ ಏನಾಯಿತು ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಆಯಿತು. ಇಲ್ಲೇನು ಮಾಡ್ತಾರೆ ಕೇಳಿದರೆ ಆ ಒಂದು ಬ್ಲಾಕು ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ ಅಂತ ಕೇಳ್ತಾರೆ. ಒಂದು ಟೈಮ್ ಕೊಡಬೇಕಲ್ವ, ಇನ್ನು 1 ಸೆಕೆಂಡ್ 2 ಸೆಕೆಂಡ್ ಹೀಗೆ ಒಂದು 5 ಸೆಕೆಂಡಲ್ಲಿ ಆ ಬ್ಲಾಕ್ ಎಷ್ಟು ದೂರ ಹೋಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಸೊ ಅವಾಗ ಏನಾಯಿತು ಕೇಳಿದರೆ ನಾವು ಈ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ, S is equal to V0t plus half at². ಸೊ ಇನಿಷಿಯಲ್ ವೆಲಾಸಿಟಿ 0 ಅಂತ ಹೇಳಿದಾಗ ಅಂದರೆ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಕೊಟ್ಟರೆ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಇಸ್ 0. ಸೊ ಹಾಗಾಗಿ V0 0 ಆದರೆ Tನೂ 0 ಆಯಿತು. ದಿಸ್ ಇಸ್ ಈಕ್ವಲ್ಸ್ ಟು half at². ಇಲ್ಲೇನು ಅಂದರೆ ಎರಡು ಬ್ಲಾಕ್ಗಳ ಡಿಸ್ಟೆನ್ಸ್ ಕವರ್ ಆಗಿರೋದು ಸೇಮ್ ಇರ್ತದೆ, ಬಟ್ ಡೈರೆಕ್ಷನ್ ಅಪೋಸಿಟ್ ಇದ್ರೂ ಕೂಡ ಡಿಸ್ಟೆನ್ಸ್ ಏನಾಗುತ್ತೆ ಇನ್ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಬ್ಲಾಕ್ ಎಷ್ಟು ಕೆಳಗೆ ಬಂದಿದೆಯೋ ಇನ್ನೊಂದು ಅಷ್ಟೇ ಮೇಲಕ್ಕೆ ಹೋಗಿರ್ತದೆ. ಹಾಗಾಗಿ ಬೋತ್ ದ ಬಾಡಿ ಕವರ್ಸ್ ಸೇಮ್ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಈಗ ನೀವೇನು ಮಾಡಿದ್ರಿ, ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಿದ್ರಿ. ನಿಮ್ಗೆ ಟೈಮ್ ಕೊಟ್ಟಿದ್ರು, ಎಕ್ಸಲರೇಷನ್ ನಿಮ್ಗೆ ಗೊತ್ತಿತ್ತು. ಸೊ ಹಾಗಾಗಿ S ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಿ, ಎಷ್ಟು ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ಅಂತೇಳಿ. ನೆಕ್ಸ್ಟ್ ಏನು ಕೇಳಿದರೆ ಈ ರೀತಿ ಕೇಳ್ತಾರೆ ನೋಡಿ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮ್. ಈ ಸೆಂಟರ್ ಆಫ್ ಮಾಸ್ ಅನ್ನೋದನ್ನು ನೀವು ಕಲ್ತಿದ್ದೀರಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸಲ್ಲಿ. ಸೊ ಸೆಂಟರ್ ಆಫ್ ಮಾಸ್ ಯಾಕೆ ಬಂತು ಅಂದರೆ ಇಲ್ಲಿ 2 ಮಾಸಸ್ ಅಥವಾ 2 ಬ್ಲಾಕ್ಸ್ ಅಥವಾ ಇನ್ನು ಭಾಳ ಜನರಲ್ ಆಗಿ ಹೇಳಿದ್ರೆ 2 ಪಾರ್ಟಿಕಲ್ಸ್ ಕನೆಕ್ಟೆಡ್ ಅಲ್ವಾ. 2 ಮಾಸ್ಗಳನ್ನು ನಾವು ಥ್ರೆಡ್ಡಿಂದ ಕನೆಕ್ಟ್ ಮಾಡಿದ್ದೀವಿ, ಇದೊಂದು ಸಿಸ್ಟಮ್ ಆಫ್ ಮಾಸ್ ಅಂತೀವಿ. ಸೊ ಅದಕ್ಕೊಂದು ಸೆಂಟರ್ ಆಫ್ ಮಾಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಸೆಂಟರ್ ಆಫ್ ಮಾಸನ್ನು ಫೈಂಡ್ ಔಟ್ ಮಾಡುವಂಥದ್ದು ಫಾರ್ಮುಲೆಗಳನ್ನೆಲ್ಲ ಕಲ್ತಿದ್ದೀರಿ ನೀವು. ಆ ಸೆಂಟರ್ ಆಫ್ ಮಾಸು ಎಲ್ಲೋ ಒಂದು ಪಾಯಿಂಟಲ್ಲಿದೆ ಅಂದ್ಕೊಳ್ಳಿ, ಅದು ಎಷ್ಟು ದೂರ ಹೋಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕೀಗ. ಸೊ ಅದಕ್ಕೆ ಏನು ಮಾಡೋದು ಅಂದರೆ ಆ್ಯಸ್ ಯೂಸಲ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸೆಂಟರ್ ಆಫ್ ಮಾಸ್ ಈಸ್ SCM ಅಂತ ಬರ್ತಿದ್ದೀನಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೆಂಟರ್ ಆಫ್ ಮಾಸ್ m1s ಮೈನಸ್ m2s ಡಿವೈಡ್ ಬೈ m1 ಪ್ಲಸ್ m2. ಅವ್ರು ಸಿಂಪ್ಲಿ S ಅನ್ನು ಬೇಕಾದರೆ ಔಟ್ಸೈಡ್ ಇಟ್ಕೊಳ್ಳಿ, m1 ಮೈನಸ್ m2 ಇಂಟು S ಡಿವೈಡ್ ಬೈ m1 ಪ್ಲಸ್ m2. ಸೊ ಇದನ್ನು ಕೇಳ್ತಾರೆ ಎಕ್ಸಾಮ್ಗಳಲ್ಲಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೆಂಟರ್ ಆಫ್ ಮಾಸನ್ನು ಫೈಂಡ್ ಔಟ್ ಮಾಡಿ ಅಂತೇಳಿ.
ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಮಾಸ್ ಅಲ್ಲ ಅವ್ರು ಕೇಳ್ತಾ ಇರೋದು, ಸೆಂಟರ್ ಆಫ್ ಮಾಸ್ ಅನ್ನು. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಮಾಸ್ ಫೈಂಡ್ ಔಟ್ ಮಾಡಿ ಅಂದರೆ ಈ ಫಾರ್ಮುಲಾದಲ್ಲಿ ಸಿಗುತ್ತೆ, ಹಾಫ್ a² ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೆಂಟರ್ ಆಫ್ ಮಾಸ್ ಅಂದಾಗ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಇನ್ನೇನಾದರೂ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಅಂತ ಕೇಳ್ಬೋದು, ಅಥವಾ ಎಕ್ಸಲರೇಷನ್ನ ಸೆಂಟರ್ ಆಫ್ ಮಾಸ್ ಕೇಳ್ಬೋದು. ಅಂಥ ಟೈಮಲ್ಲಿ ಹೇಗೆ ಮಾಡೋದು ನಾವು? ಯೂಶಲಿ ವೆಲಾಸಿಟಿ ಅಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂದ್ಕೊಳ್ಳಿ, ಸ್ಪೀಡ್ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ವೆಲಾಸಿಟಿ ಅಂದಾಗ ವೆಕ್ಟರ್ ಫಾರ್ಮಿಗೆ ಹೋದರೆ ಬೋತ್ ದ ವೆಲಾಸಿಟೀಸ್ ಆರ್ ಇನ್ ಡಿಫರೆಂಟ್ ಡೈರೆಕ್ಷನ್. ಸೊ ಅದಕ್ಕೆ ಹೇಳಿದ್ದು ನಾನು ಭಾಳ ಬೇಸಿಕ್ಕಾಗಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಕೆಲವನ್ನ ನಾವು ನಿಗ್ಲೆಕ್ಟ್ ಮಾಡಿಕೊಂಡು ಇದನ್ನೆಲ್ಲ ಕಲಿಬೇಕು ಅಂತೇಳಿ. ಹಾಗಾಗಿ ನಾವು ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಬೋದು. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಬ್ಲಾಕ್ ಆಫ್ಟರ್ ಟೈಮ್ ಟಿ ಅಂತ ಕೇಳ್ತಾರೆ. ಒಂದು ಟೈಮ್ ಕೊಟ್ಟಿರ್ತಾರೆ ನಿಮಗೆ, ಅಷ್ಟು ಟೈಮ್ ಆದಮೇಲೆ ಅದರ ವೆಲಾಸಿಟಿ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಮಾಡಬೇಕು ನೀವು? v = v0 + at ಈ ಇಕ್ವೇಷನನ್ನು ಯೂಸ್ ಮಾಡ್ಬೋದು ನಾವು. ಸಪೋಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂದರೆ ಏನಾಯಿತು, ಇನಿಷಿಯಲ್ ವೆಲಾಸಿಟಿ 0 ಆಯಿತು. ಹಾಗಾಗಿ ಉಳ್ಕೊಳ್ಳೋದೇನು ಅಂದರೆ v = a × t, v = a × t ಉಳ್ಕೊಳ್ತು. ಸೊ ದಿಸ್ ಗಿವ್ಸ್ ದ ಎಕ್ಸ್ಪ್ರೆಷನ್ ಫಾರ್ ದ ವೆಲಾಸಿಟಿ ಆಫ್ಟರ್ ಟೈಮ್ t. ಎಕ್ಸಲರೇಷನನ್ನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಸೊ ಟೈಮಿಂದ ಮಲ್ಟಿಪ್ಲೈ ಮಾಡಿದ್ರೆ ಅದರ ವೆಲಾಸಿಟಿ ಎಷ್ಟಿದೆ, ಅದು 2 ಸೆಕೆಂಡ್ ನಂತರ ಅದರ ವೆಲಾಸಿಟಿ ಎಷ್ಟು, 3 ಸೆಕೆಂಡ್ ನಂತರ ಅದರ ವೆಲಾಸಿಟಿ ಎಷ್ಟು, ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಹಾಗೆ ಅಂಥ ಸಂದರ್ಭ ಬಂದಾಗ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ದ ಸಿಸ್ಟಮನ್ನು ಕೇಳಿದ್ರೆ ನೋಡಿ, ಇಲ್ಲೂ ಕೂಡ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್. ಸೊ ಮ್ಯಾಗ್ನಿಟ್ಯೂಡಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸನ್ನು ಕೇಳಿದರೆ ಏನು ಮಾಡ್ತೀರಿ ನೀವು? m1v - m2v / m1 + m2. So this gives the expression for the velocity of center of mass after a time t. Okay, so ಇನ್ನು ಏನಾಗುತ್ತೆ ಕೇಳಿದರೆ ಎಕ್ಸಲರೇಷನ್ಗೆ ಬಂದಾಗ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ವಾಟ್ ಈಸ್ ದ ಎಕ್ಸಲರೇಷನ್ ಆಫ್ಟರ್ ಟೈಮ್ ಟಿ ಅಂತ ಕೇಳೋದಿಲ್ಲ. ಸೊ ಇದೇನು ಕೇಳಿದರೆ ಎಕ್ಸಲರೇಷನ್ ಏನಿದೆ ಇದು ಯೂನಿಫಾರ್ಮ್ ಎಕ್ಸಲರೇಷನ್, ಎ ಕಾನ್ಸ್ಟೆಂಟ್ ಇರ್ತದೆ ಮ್ಯಾಗ್ನಿಟ್ಯೂಡಲ್ಲಿ. ಮತ್ತು ಹಾಗಾಗಿ ನಾವು ಇದನ್ನು ಎಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಕೇಳಿದ್ರೆ ಎಕ್ಸಲರೇಷನ್ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದಿರಿ, ದಟ್ ಈಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಎಕ್ಸಲರೇಷನ್ ಆಫ್ ಸೆಂಟರ್ ಆಫ್ ಮಾಸ್ ಕೇಳಿದ್ರೆ ಏನಾಗುತ್ತೆ? m1a - m2a / m1 + m2. ಇದು ಎಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್. ಈಗ ಇಲ್ಲಿ ಏನಾಯಿತು ಕೇಳಿದರೆ ಈ m1a - m2a, ಎ ಅನ್ನೋದು ಎಕ್ಸಲರೇಷನ್ ಅಲ್ವಾ, ಎಕ್ಸಲರೇಷನ್ ಆಫ್ ದ ಸಿಸ್ಟಮ್. ಸೊ ಎ ಕಾಮನ್ ತಗೊಳ್ಳಿ ಆಚೆಗೆ, ಆವಾಗ ಏನಾಯ್ತು ಅಂದರೆ m1 - m2 / m1 + m2 ಇಂಟು ಎ. ದಿಸ್ ಈಸ್ ಎಕ್ಸಲರೇಷನ್ ಎ. ಈಗ ನಾವೇನು ಮಾಡ್ಬೋದು ಗೊತ್ತಾ, ಎಕ್ಸಲರೇಷನ್ ವ್ಯಾಲ್ಯೂ ನೀವು ನೋಟ್ ಮಾಡ್ಕೊಂಡಿದ್ರಿ ಅಲ್ಲಿ. ಸೊ ಅದನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ಎಕ್ಸಲರೇಷನ್ ಇರೋ ಜಾಗದಲ್ಲಿ ಅದರ ವ್ಯಾಲ್ಯೂನ ಹಾಕಿದರೆ, ನೀವು ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ಕೊಳ್ಳಿ, ಡೈರೆಕ್ಟಾಗಿ ನಾವು ಎಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ಆವಾಗ ಏನಾಗುತ್ತೆ ನೋಡಿ, ಎ ವ್ಯಾಲ್ಯೂವನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸೆಂಟರ್ ಆಫ್ ಮಾಸ್ಗೆ ಎ ವ್ಯಾಲ್ಯೂ ತಂದು ಸಬ್ಸ್ಟಿಟ್ಯೂಟ್ ಮಾಡಿದರೆ m1 - m2 / m1 + m2, ಇದು ಆಲ್ರೆಡಿ ಇತ್ತಲ್ವ ಇಲ್ಲಿ. ಎ ವ್ಯಾಲ್ಯೂ ಏನಾಯಿತು? m1 - m2 / m1 + m2 ಇಂಟು g. ಸೊ ಎ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈಗ ಎಕ್ಸ್ಪ್ರೆಷನ್ ಏನಾಯಿತು ನೋಡಿ, ನ್ಯೂಮೆರೇಟರಲ್ಲಿ ಏನಿದೆ ಸೇಮ್ ಇದೆ, ಡಿನಾಮಿನೇಟರಲ್ಲೂ ಸೇಮ್ ಟರ್ಮ್ ಇದೆ, ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಯು ವಿಲ್ ಗೆಟ್ ದ ಎಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಆಸ್ m1 - m2 ಹೋಲ್ ಸ್ಕ್ವೇರ್ ಇಂಟು g / m1 + m2 ಹೋಲ್ ಸ್ಕ್ವೇರ್. ಸೊ ದಿಸ್ ಎಕ್ಸ್ಪ್ರೆಷನ್. ಸೊ ಇವೆಲ್ಲ ನಾನು ಈಗ ನಿಮಗೆ ಒಂದು ಬೇಸಿಕ್ಕಿಂದ ಇಲ್ಲಿವರೆಗೆ ತೊಗೊಂಡು ಬಂದೆ. ನಾನು ನಿಮ್ಗೇನು ಕೇಳ್ಬೋದು, ಈ ಒಂದು ಸಿಸ್ಟಮಲ್ಲಿ ಎಕ್ಸಲರೇಷನ್ ಆಫ್ ದ ಸಿಸ್ಟಮ್ ಕೇಳ್ಬೋದು, ಟೆನ್ಷನ್ ಇನ್ ಎ ಸ್ಟ್ರಿಂಗ್ ಕೇಳ್ಬೋದು, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಟೈಮ್ ಟಿ ಕೇಳ್ಬೋದು, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸೆಂಟರ್ ಆಫ್ ಮಾಸ್ ಇನ್ ಎ ಟೈಮ್ ಟಿ ಅಂತ ಕೇಳ್ಬೋದು, ಅಥವಾ ವೆಲಾಸಿಟಿ ಆಫ್ ದ ಸೆಂಟರ್ ಆಫ್ ಮಾಸ್ ಆಫ್ಟರ್ ಟೈಮ್ ಟಿ ಕೇಳ್ಬೋದು, ಅಥವಾ ಎಕ್ಸಲರೇಷನ್ ಆಫ್ ದ ಸೆಂಟರ್ ಆಫ್ ಮಾಸ್ ಕೇಳ್ಬೋದು. ಸೊ ಫೈನಲಿ ನಾವು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿಕೊಂಡ್ರೆ, ಅಂದರೆ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಸೆಂಟರ್ ಆಫ್ ಮಾಸಿನ ಎಕ್ಸ್ಪ್ರೆಷನ್ನು ಇಷ್ಟು ಬರುತ್ತೆ. ಓಕೆ, ಸೊ ಇಷ್ಟನ್ನು ಒಂದು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಮತ್ತು ನೋಟ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸರಿ ಸ್ಟಡಿ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲೊಂದು ಒಂದು ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ. ಸೊ ಒಂದು ಕ್ವಶನನ್ನು ಕೇಳಿದ್ದಾರೆ, ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಸೊ 2 masses 8 kg and 12 kg are connected at the two ends of a string that goes over a frictionless pulley. Calculate the acceleration of the masses and tension in the string.
ಟೇಕ್ ಜಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಏನೇನು 2 ಪಾಯಿಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಒಂದು ಎಕ್ಸಲರೇಷನ್ ಆಫ್ ದ ಮಾಸಸ್, ಇನ್ನೊಂದು ಟೆನ್ಷನ್. ಓಕೆ, ನೋಡಿ ಸಾಲ್ವ್ ಮಾಡುವಾಗ ಹೇಗಾಗುತ್ತೆ ನೋಡೋಣ. ನಾವು ಬೇಸಿಕಲಿ ಕಾನ್ಸೆಪ್ಟನ್ನು ಕಲಿಬೇಕಾದ್ರೆ ಒಂಚೂರು ಕಷ್ಟ ಅನಿಸ್ತು ನಮಗೆ, ಆ ಫ್ರೀ ಬಾಡಿ ಡಯಾಗ್ರಾಮು ಇಕ್ವೇಷನ್ನು. ಬಟ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಏನು ಕಷ್ಟ ಆಗುತ್ತೆ ನೋಡುವ. ಸೊ ಇದಕ್ಕೆ ನಾವು ಒಂದು ಡಯಾಗ್ರಾಮ್ ಹಾಕೊಂಬಿಡೋಣ ಸಿಚುವೇಶನನ್ನು. ಇಲ್ಲೊಂದು ಮಾಸ್ M1 ಇದೆ, M2 ಇದೆ, ಸ್ಟ್ರಿಂಗ್ ಇದೆ, ಪಾಸಸ್ ಓವರ್ ಫ್ರಿಕ್ಷನ್ಲೆಸ್ ಫುಲ್ಲಿ. ಬಟ್ ಇಲ್ಲೊಂದು ಡಿಫ್ರೆನ್ಸ್ ಏನು ಅಂದರೆ M1 ವ್ಯಾಲ್ಯೂ 8 kg, M2 ವ್ಯಾಲ್ಯೂ 12 kg ಇದೆ. ಸೊ ಡೆಫಿನೆಟ್ಲಿ ಏನು, ಇದು M2 ಡೌನ್ವರ್ಡ್ ಹೋಗುತ್ತೆ, M1 ಅಪ್ವರ್ಡ್ ಹೋಗುತ್ತೆ. ಒಂದು ಐಡಿಯಾ ಸಿಗುತ್ತೆ ನಮಗೆ ವ್ಯಾಲ್ಯೂಸ್ ಕೊಟ್ಟಾಗ, ಕರೆಕ್ಟಾ? ಸೊ ಇದಕ್ಕೆ ನಾವೇನು ಮಾಡ್ಬೇಕು ಹೇಳಿದರೆ ಪ್ರೀ ಬಾಡಿ ಡಯಾಗ್ರಾಮನ್ನು ಹಾಕ್ಕೊಳ್ಳೋಣ. ಪ್ರೀ ಬಾಡಿ ಡಯಾಗ್ರಾಮಲ್ಲಿ ಏನಾಯಿತು ಕೇಳಿದರೆ M1ಗೆ ಡೌನ್ವರ್ಡ್ ಫೋರ್ಸ್ M1G. ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ ನಾನು, ನೋಡಿ ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ M1G ಡೌನ್ವರ್ಡ್ ಫೋರ್ಸು, ಈ ಟೆನ್ಷನ್ ಇದೆಯಲ್ಲ ಇದು ಅಪ್ವರ್ಡ್ ಫೋರ್ಸ್. ಈಗ ಏನಾಯಿತು ಅಂದರೆ M2G ಇದೆಯಲ್ಲ ಇದು ಡೌನ್ವರ್ಡ್ ಫೋರ್ಸು, T ಅಪ್ವರ್ಡ್ ಫೋರ್ಸು. ಬಟ್ ಏನಾಗಿದೆ M2G ಜಾಸ್ತಿ ಇದೆ ಇರೋದ್ರಲ್ಲಿ. ಸೊ ಹಾಗಾಗಿ ಬಾಡಿ ಇದನ್ನು ಕೆಳಗೆ ಎಳ್ಕೊಂಡು ಹೋಗುತ್ತೆ. ಈ ಫೋರ್ಸು M2ವನ್ನು ಡೌನ್ವರ್ಡ್ ತಗೊಂಡು ಹೋದರೆ M1 ಏನಾಯಿತು ಆಟೋಮೆಟಿಕಲಿ ಕಮ್ಸ್ ಅಪ್ವರ್ಡ್, ಮೇಲಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಲರೇಷನ್ ಈಗ ಹೇಗೆ M1 ಅಪ್ವರ್ಡ್ ಡೈರೆಕ್ಷನ್ ಎಕ್ಸಲರೇಷನ್, ಅದು M2 ಬಂದರೆ ಹೇಗಾಗುತ್ತೆ? M2ದಲ್ಲಿ ಏನು ಅಂದರೆ M2G ಡೌನ್ವರ್ಡ್, ಟೆನ್ಷನ್ ಅಪ್ವರ್ಡ್ ಇದೆ. ಬಟ್ M2G ಇಸ್ ಗ್ರೇಟರ್, ಹಾಗಾಗಿ ಬಾಡಿ ಯಾವ ಕಡೆ ಎಕ್ಸಲರೇಟ್ ಆಗುತ್ತೆ? ಡೌನ್ವರ್ಡ್ ಎಕ್ಸಲರೇಟ್ ಆಗುತ್ತೆ. ಓಕೆ, ಇಷ್ಟು ಡ್ರಾ ಮಾಡೋದು ಕಲಿಬೇಕು ನೀವು. ಇನ್ನು ಇದಕ್ಕೆ ನೀವು ಈಗಲೇ ಈಕ್ವೇಷನ್ ಹಾಕ್ಕೊಂಡು ಎಕ್ಸಲರೇಷನ್ ಎಲ್ಲ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ನೆನ್ಪಿಟ್ಕೊಳ್ಳೋದಾದರೆ ಓಕೆ, ಇಲ್ಲ ಡೈರೆಕ್ಟಾಗಿ ನೀವು ನೋಡಿದ ಕೂಡಲೇ ನೀವು ಇಷ್ಟು ಮಾಡಿದರೆ ನಿಮಗೆ ಏನು ಮಾಡಬೇಕಂತ ಐಡಿಯಾ ಬರುತ್ತೆ. ಇದೇನು ಭಾಳ ಟೈಮ್ ತಗೊಳ್ಳುವಂಥದ್ದಲ್ಲ. ಸೊ ಒಂದು 10 ಸೆಕೆಂಡಲ್ಲಿ ಇಷ್ಟು ಕೆಲಸ ಮುಗಿಸ್ಬೋದು ಫಾಸ್ಟಾಗಿ. ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇದು ತುಂಬ ಬೇಸಿಕ್ಕಾಗಿ ಕಲಿತಾ ಇದ್ರಿ ನೀವು. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾನು ಇನ್ನೂ ಹೈಯರ್ ಲೆವೆಲಿನ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಈಗ ನಾವೇನು ಮಾಡ್ಬೇಕು ಹೇಳಿದರೆ ಈಕ್ವೇಷನ್ನೇ ಬರೆದ್ಬಿಡೋಣ. T ಮೈನಸ್ M1G ಮುಂದ್ಸರಿ ಪ್ರಾಕ್ಟೀಸ್ ಆಗುತ್ತೆ ನೋಡಿ. ಈಗ ಇಲ್ಲಿ T ಯಾಕೆ ಫಸ್ಟ್ ಬಂತು? T ಡಾಮಿನೆಂಟ್ ಇಲ್ಲಿ, ಯಾಕೆಂದರೆ T ಇದನ್ನು ಮೇಲಕ್ಕೆ ತಗೊಂಡು ಹೋಗ್ತಾ ಇದೆ. M1G ಡೌನ್ವರ್ಡು, ಇದ್ರ ಕೆಲಸ ನಡೀತಾ ಇಲ್ಲ, T ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಅದರಲ್ಲಿ ಎಷ್ಟು ಅಪೋಸ್ ಮಾಡ್ತಾ ಇದೆ, ಅಪೋಸಿಟ್ ಡೈರೆಕ್ಷನ್ ಇರುವಂಥ ಫೋರ್ಸು, ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿ. T ಮೈನಸ್ M1G ಈಕ್ವಲ್ಸ್ ಟು M1 ಇಂಟು ಎ. ಬಾಡಿ ಈ ಕಡೆ ಎಕ್ಸಲರೇಟ್ ಆಗ್ತಾ ಇದೆ. ಒಂದನೇ ಇಕ್ವೇಷನ್. ಸೊ ಎರಡನೇ ಇಕ್ವೇಷನ್ ಬಂದಾಗ M2G ನೋಡಿ, ಇದು ಡಾಮಿನೆಂಟು. ಸೊ ಇದನ್ನು ಕೆಳಗಡೆ ಹೇಳ್ಕೊ ಬರ್ತಾ ಇದೆ ಡೌನ್ವರ್ಡು. ಹಾಗಾಗಿ M2G ಮೈನಸ್ T, ಈ ಅಪೋಸಿಂಗ್ ಫೋರ್ಸು ಮೈನಸ್ T ಈಕ್ವಲ್ಸ್ ಟು M2 ಇಂಟು ಎ. ಈ ಬ್ಲಾಕನ್ನು ಅಥವಾ ಈ ಬಾಡಿಯನ್ನು ಇದು ಡೌನ್ವರ್ಡು ಎಕ್ಸಲರೇಟ್ ಮಾಡ್ತಾ ಇದೆ. ಸೊ ಈಗ ಎರಡು ಇಕ್ವೇಷನ್ಗಳು ಈ ಪ್ರೀ ಬಾಡಿ ಡಯಾಗ್ರಾಮಿಂದ ಸಿಕ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಏನು ಕೇಳಿದರೆ ಆ್ಯಸ್ ಯೂಸ್ವಲ್ ಈಕ್ವೇಷನ್ ಆ್ಯಡ್ ಮಾಡೋ ಉದ್ದೇಶ ಅಂದರೆ ಈ ಟೆನ್ಷನ್ ಹೊರಟೋಗುತ್ತೆ ಇಲ್ಲಿಂದ, T ಮತ್ತು ಮೈನಸ್ T ಹೊರಟೋಗುತ್ತೆ. ಸೊ ಉಳಿಯೋದು ನಮಗೆ M2G ಮೈನಸ್ M1G ಈಕ್ವಲ್ಸ್ ಟು M1 ಪ್ಲಸ್ M2 ಇಂಟು ಎ. ಸೊ G ಕಾಮನ್ ತಗೊಳ್ಳಿ, ಇಲ್ಲಿ ಎ ಕಾಮನ್ ತಗೊಂಡಿದ್ದೀವಿ. ದೇರ್ಫೋರ್ ಎಕ್ಸಲರೇಷನ್ ಈಕ್ವಲ್ಸ್ ಟು M2 ಮೈನಸ್ M1 ಇಂಟು G ಡಿವೈಡ್ ಬೈ M1 ಪ್ಲಸ್ M2. ನಾನು ಇಲ್ಲಿ ಎಲ್ಲ ಸ್ಟೆಪ್ಗಳನ್ನು ಮಾಡ್ತಾ ಬಂದಿದ್ದೇನೆ. ರೀಸನ್ ಏನು ಅಂದರೆ ನಿಮಗೆ ಒಂದು ರಿವಿಷನ್ ಆಗುತ್ತೆ ಅಂತೇಳಿ. ಓಕೆ, ಸೊ ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್. ನಾವು ಫಸ್ಟ್ ಕಲ್ತಿದ್ದಕ್ಕೂ ಇಲ್ಲಿಗೂ ಇಲ್ಲಿ ಏನು ಅಂದರೆ M2 ಗ್ರೇಟರ್ ದೆನ್ M1 ಇದೆ. ಸೊ ಅಂಥ ಟೈಮಲ್ಲಿ ಎಕ್ಸಲರೇಷನ್ ಏನಾದ್ರು ಚೇಂಜ್ ಆಯ್ತಾ ನೋಡಿ. ಎ ಈಸ್ ಈಕ್ವಲ್ ಟು M2 ಮೈನಸ್ M1, ಎಸ್ ಅಲ್ವಾ? ಎ ಈಸ್ ಈಕ್ವಲ್ ಟು M2 ಮೈನಸ್ M1 ಇಂಟು G ಡಿವೈಡ್ ಬೈ M1 ಪ್ಲಸ್ M2. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. M2 ಕೊಟ್ಟಿದ್ದಾರೆ ನೋಡಿ 12 kg, M1 8 kg ಇದೆ. 12 ಮೈನಸ್ 8, G ವ್ಯಾಲ್ಯೂ 10 ತಗೊಳ್ಳಿ ಅಂತ ಹೇಳಿದ್ದಾರೆ, 10 ಆಯಿತು. ಸೊ 12 ಪ್ಲಸ್ 8 ಆಯಿತು ಇಲ್ಲಿ. ಇದು 12 ಮೈನಸ್ 8 ಅಂದರೆ 4 ಇಂಟು 10 ಡಿವೈಡ್ ಬೈ 20. ಸೊ ಎಷ್ಟು ಉಳಿತಲ್ಲಿ? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಇಸ್ ದ ಎಕ್ಸಲರೇಷನ್. ಸೊ ಒಂದು ಇಷ್ಟು ಸಾಲ್ವ್ ಮಾಡಿದ್ಮೇಲೆ ಒಂದ್ಸರಿ ಆಪ್ಷನ್ ನೋಡಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು, 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು, 6 ಇವೆಲ್ಲ ಡಿಫ್ರೆಂಟ್ ವ್ಯಾಲ್ಯೂ. ಬಟ್ ಇಲ್ಲಿ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಟೆನ್ಷನ್ ಎಷ್ಟಿದೆ, 96 ನ್ಯೂಟನ್ ಅಂತೇಳಿ ಅಲ್ವಾ? ಸೊ ಎಷ್ಟು ಟೈಮ್ ಆಯಿತು ಇದು? ನನ್ನ ಲೆಕ್ಕ ಒಂದು 50 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡ್ಬೋದು ಇದನ್ನು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಟೆನ್ಷನನ್ನು ಫೈಂಡ್ ಔಟ್ ಮಾಡೋಣ, ಹಾಗೆ ಬಿಡೋದು ಬೇಡ. ಸೊ ಟೆನ್ಷನ್ ಇನ್ ಎ ಸ್ಟ್ರಿಂಗ್ ಈಸ್ ಫ್ರಮ್ ಇಕ್ವೇಷನ್ 1, T ಈಸ್ ಈಕ್ವಲ್ ಟು ಈ ಮೈನಸ್ M1G ಅನ್ನು ಈ ಕಡೆ ತಗೊಳ್ಳಿ. ಅದೇನಾಯಿತು? M1G ಪ್ಲಸ್ M1A ಆಯಿತು, ಈ ಕಡೆ ಬಂತದ್ದು ಪ್ಲಸ್ ಆಯಿತು. Tಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ.
8 M1 ಅಂದರೆ 8, G ಅಂದರೆ 10, ಮತ್ತು M1 8 ಇದೆ ಇಂಟು ಇಲ್ಲಿ M1 ಕಾಮನ್ ಇಟ್ಕೊಂಡು ಮಾಡ್ಬೋದು ನೀವು. ಸೊ ಮಾಡಿದರೆ ನಿಮಗೆ ಈ ಕ್ಯಾಲ್ಕುಲೇಷನ್ ಮಾಡಿದರೆ T = 96 ನ್ಯೂಟನ್ ಮುಗೀತು. ಸೊ ಎರಡು ಕೇಳಿದರು, ಏನು ಒಂದು ಎಕ್ಸಲರೇಷನ್ನು, ಇನ್ನೊಂದು ಟೆನ್ಷನ್ ಇನ್ ದ ಸ್ಟ್ರಿಂಗು. ಸೊ ಎರಡನ್ನೂ ನಾವು ಇಷ್ಟು ಈಸಿಯಾಗಿ ಇದರಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಮುಂದಕ್ಕೆ ಹೋಗೋಣ. ಸೊ ಇಲ್ಲೇನಾಗಿದೆ ಅಂದರೆ 2 masses M1 = 1 kg and M2 = 2 kg are suspended by light inextensible string and suspended by means of a frictionless pulley. Assuming that both the masses starts from rest, sentence note ಮಾಡ್ಕೊಳ್ಳಿ, assume that both the masses starts from rest, the distance traveled by the center of mass ನ ಡಿಸ್ಟೆನ್ಸ್ ಕೇಳಿದ್ದಾರೆ in 2 seconds. 2 second ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್, ಯಾವುದು ಸೆಂಟರ್ ಆಫ್ ಮಾಸ್. ಸೊ ಜಿ ಅನ್ನು 10 ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ, 10 m/s². ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ, ನಾವು ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ M1 ಸ್ಮಾಲರ್ ಇದೆ, M2 ಲಾರ್ಜರ್ ಇದೆ, 2 kg, ಇದು 1 kg. M1 ಅನ್ನೋದು 1 kg, M2 ಅನ್ನೋದು 2 kg ಇದೆ. ಇಷ್ಟು ನೋಡಿದಾಗ ಗೊತ್ತಾಗುತ್ತೆ ನಮಗೆ, ಈ ಫ್ರಿಕ್ಷನ್ಲೆಸ್ ಪುಲ್ಲಿ ಆಗಿರೋದ್ರಿಂದ ಈ M2 ಏನಾಗುತ್ತೆ, ಡೌನ್ವರ್ಡ್ ಮೂವ್ ಆಗುತ್ತೆ, M1 ಅಪ್ವರ್ಡ್ ಮೂವ್ ಆಗುತ್ತೆ. ಸೊ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಹಾಕೋದು ಕಲ್ತ್ಬಿಡಿ, ಮತ್ತೊಂದು ಸರಿ ಪ್ರಾಕ್ಟೀಸ್ ಮಾಡಿ. ಸೊ M1G ಡೌನ್ವರ್ಡು, ಟೆನ್ಷನ್ನು ಅಪ್ವರ್ಡು. ಈ ಮಾಸ್ M1ನ ಏನು ಮಾಡ್ತಾ ಇದೆ, ಇದು ಮೇಲ್ಗಡೆ ಎಕ್ಸಲರೇಟ್ ಮಾಡ್ತಾ ಇದೆ, ಅಪ್ವರ್ಡ್ ಎಕ್ಸಲರೇಷನ್. ಸೊ M2ಗೆ ಏನಾಯಿತು ಕೇಳಿದರೆ, ಈ M2G ಡೌನ್ವರ್ಡು, ಸೊ ಟೆನ್ಷನ್ನು ಅಪ್ವರ್ಡ್ ಇದೆ, ಟೆನ್ಷನ್ನು ಅಪ್ವರ್ಡ್ ಇದೆ. ಸೊ ಈ ಬಾಡಿ ಏನಾಗುತ್ತೆ ಕೇಳಿದರೆ ಡೌನ್ವರ್ಡ್ ಎಕ್ಸಲರೇಟ್ ಆಗುತ್ತೆ, ಯಾಕೆಂದರೆ M2 ಮಾಸ್ ಜಾಸ್ತಿ ಇದೆ. ಈಗ ನಾವೇನು ಮಾಡುವ ಅಂದರೆ, ಸುಮಾರು ಸರಿ ಇಕ್ವೇಷನ್ ಬರೆದು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಲ್ಲ, ಡೈರೆಕ್ಟಾಗಿ ನಾವು ಎಕ್ಸಲರೇಷನ್ಗೆ ಹೊರಟೋಗೋಣ. ಸೊ ಎಕ್ಸಲರೇಷನ್ A = M2 - M1 × G, M2 - M1 × G ಡಿವೈಡ್ ಬೈ M1 + M2. ಸೊ ಎಕ್ಸಲರೇಷನ್ ಎಕ್ಸ್ಪ್ರೆಷನ್ ನಮಗೆ ಎರಡು ಮೂರು ಸರಿ ಯೂಸ್ ಮಾಡಿದ್ವಿ ಡಿಫ್ರೆಂಟ್ ಸಿಚುವೇಶನ್ದಲ್ಲಿ, ಹಾಗಾಗಿ ನಮ್ಗೆ ಗೊತ್ತಿದೆ. ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿ. M2 ಅಂದರೆ 2, M1 ಅಂದರೆ 1. ಸೊ 2 - 1 × 10 ಡಿವೈಡ್ ಬೈ 2 + 1. ಸೊ M1 ಇರೋಲ್ಲಿ 1 ಆಗಬೇಕಿತ್ತು, 2 ಆಗಿದೆ, ಏನು ತೊಂದರೆ ಇಲ್ಲ ಬಿಡಿ. 2 + 1 or 1 + 2, ದರ್ ಇಸ್ ನೋ ಡಿಫ್ರೆನ್ಸ್. ಸೊ ಎಕ್ಸಲರೇಷನ್ ಈಸ್ 10/3 m/s². ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಡಿ, ಯಾಕೆಂದರೆ ಇಲ್ಲೇನೋ ನೋಡಿ ಆಪ್ಷನ್ಸ್ ನೋಡಿ, 20/9, 40/9 ಈ ಥರ ಇದೆ. ಸೊ ಇದು ಹಾಗೆ ಇರಲಿ, ಹಾಗಾಗಿ ಅದನ್ನು ಕ್ಯಾರಿ ಮಾಡುವ ನಾವು. A = 10/3 m/s². ಈಗ ಇಲ್ಲಿ ನಮಗೆ ಏನು ಬೇಕು, ನಮಗೆ ಒಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬ್ಲಾಕ್ ಬೇಕು. ಸೊ ಬೋತ್ ಡಿಸ್ಟೆನ್ಸ್ ಆರ್ ಮೂವ್ ಸೇಮ್ ದ ಡಿಸ್ಟೆನ್ಸ್. ಇದು ಎಷ್ಟು ಮೇಲಕ್ಕೆ ಹೋಗುತ್ತೆ, ಇದು ಅಷ್ಟು ಕೆಳಗೆ ಬರುತ್ತೆ, ಕರೆಕ್ಟಾ? ಸೊ ಹಾಗಾಗಿ ನಾವೇನು ಮಾಡುವ ಅಂದರೆ, ಡಿಸ್ಟೆನ್ಸ್ ಕವರ್ಡ್ ಇನ್ ಟೈಮ್ T, ಆ ಒಂದು ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ನೋಡೋಣ. ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡೋಣ. S = V0T + ½ AT². ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಸ್ಯೂಮಿಂಗ್ ದಟ್ ಬೋತ್ ದ ಮಾಸಸ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಹಾಗಾಗಿ V0 0 × T is 0, ½ AT² ಮಾಡಿದರೆ ಸಾಕು, ನಿಮಗೆ ಡಿಸ್ಟೆನ್ಸ್ ಟ್ರಾವೆಲ್ ಸಿಗುತ್ತೆ. ಸೊ ಎಷ್ಟದು, S = ½, A ವ್ಯಾಲ್ಯೂ ಎಷ್ಟಿದೆ 10/3 ಆ್ಯಂಡ್ T ವ್ಯಾಲ್ಯೂ ಇಸ್ 2² ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ಇದು ಪೂರ್ತಿ ಕ್ಯಾಲ್ಕುಲೇಷನ್ ಕ್ಯಾನ್ಸಲ್ ಆಗಿ ಹೋಗೋದಿಲ್ಲ. 2² is 4. ಸೊ 4 ಅಂದರೆ ಇಲ್ಲಿ 2 ಇದೆ, 2 1 2 2 2 × 10 is 20, 20/3. ಸೊ ದಿಸ್ 20/3 ಮೀಟರ್ ಡಿಸ್ಟೆನ್ಸ್ ಮೂವ್ ಆಗಿದೆ. ಎಷ್ಟು, 2 ಸೆಕೆಂಡಲ್ಲಿ 20/3 ಮೀಟರ್ ಡಿಸ್ಟೆನ್ಸ್ ಮೂವ್ ಆಗಿದೆ ಇದು ಅಂತೇಳಿ. ಇದಲ್ಲ ನಮ್ಮ ಆನ್ಸರ್ ಅಲ್ವಾ, 20/3 ಅಲ್ಲ ಆನ್ಸರ್. ಯಾಕೆ ಅಂದರೆ ಇದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಈಚ್ ಬ್ಲಾಕ್. ಈ ಬ್ಲಾಕು 2 ಸೆಕೆಂಡಲ್ಲಿ 20/3 ಮೀಟರ್ ಮೇಲಕ್ಕೆ ಬಂದರೆ, ಈ ಬ್ಲಾಕು 2 ಸೆಕೆಂಡಲ್ಲಿ 20/3 ಮೀಟರ್ ಕೆಳಕ್ಕೆ ಬಂದಿದೆ ಅಂತೇಳಿ. ಅದು ಹೋಗ್ತಾ ಇದೆ ಬಿಡಿ, ಬಟ್ ನಾವು ಆ ಟೈಮಿಗೆ ಎಷ್ಟು ದೂರ ಹೋಗಿದೆ ಅಂತ ನೋಡಿದ್ದೀವಿ. ಕೇಳಿರೋದೇನು, ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದ ಸೆಂಟರ್ ಆಫ್ ಮಾಸ್. ಈಗ ಸೆಂಟರ್ ಆಫ್ ಮಾಸಿನ ಡಿಸ್ಟೆನ್ಸನ್ನು ಟ್ರಾವೆಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಫಾರ್ಮುಲಾವನ್ನು ಹಾಕ್ಕೊಂಡ್ರೆ, distance traveled by center of mass of the system in time T is m2s minus m1s divided by m1 plus m2. ಸೊ ಇದನ್ನು ನಾವು ವ್ಯಾಲ್ಯೂಸನ್ನು ಹಾಕಿದರೆ ಆಯಿತು. ಯಾಕೆಂದರೆ M2 ಗೊತ್ತಿದೆ, M1 ಗೊತ್ತಿದೆ, ಎಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನಾವು. ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಯಿತು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ M2 ಅಂದರೆ 2 ಇದೆ, ಎಸ್ 20/3. ನೀವು ಬೇಕಾದ್ರೆ ಕಾಮನ್ ಇಟ್ಕೋಬೋದು ಅದನ್ನು, ಎಸ್ ಅನ್ನು ಈ ಕಡೆಗೆ. ಸೊ ಕಾಮನ್ ಇಟ್ಕೊಂಡ್ರೆ ಈಸಿ ಆಗುತ್ತಲ್ವಾ. ಸೊ 2 × 20/3 ಮೈನಸ್ 1 × M1 ವ್ಯಾಲ್ಯೂ 1 × 20/3 ಕೆಳಗಡೆ 1 + 2. ಸೊ ಇಲ್ಲಿ ಈ 3 ಡಿನಾಮಿನೇಟ್ರಲ್ಲಿದೆ, ಇದು ಕೆಳಗೆ ಡಿನಾಮಿನೇಟ್ರಿಗೆ ಬಂದು ಮಲ್ಟಿಪ್ಲೈ ಆಗುತ್ತೆ.
3 ಇಂಟು 3 9 ಆಯಿತು. ಸೊ ಇದೇನಾಯಿತು ಅಂದರೆ 2 ಇಂಟು 20 40, 1 ಇಂಟು 20 20. ಸೊ ಎಲ್ ಸಿ ಎಮ್ ತಗೊಳ್ಳೋಗತ್ತಿಲ್ಲ, ಡಿನಾಮಿನೇಟರ್ ಸೇಮ್ ಇದೆ. 40 ಮೈನಸ್ 20 ಅಂದರೆ 20/9. ದಿಸ್ ಈಸ್ ದ ಆನ್ಸರ್. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ನೋಡಿ ಈಗ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಬಂದಂಗೆ ಆಯಿತು ಅಲ್ವಾ. ಸೊ ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ನಾವು ಮತ್ತೊಂದು ಕೇಸಿಗೆ ಮುಂದಕ್ಕೆ ಹೋಗೋಣ. ಯಾವುದು ಅಂದರೆ 2 masses ಆರ್ ಇನ್ ಕಾಂಟ್ಯಾಕ್ಟ್ ಆನ್ ಎ ಫ್ರಿಕ್ಷನ್ಲೆಸ್ ಸ್ಮೂತ್ ಸರ್ಫೇಸ್. ಎ ಫೋರ್ಸ್ ಎಫ್ ಈಸ್ ಅಪ್ಲೈಡ್ ಆನ್ ಮಾಸ್ m1. ಇಲ್ಲಿ 2 ಮಾಸ್ ಇದೆ, 2 ಮಾಸ್ಗಳಿವೆ, m1 ಆ್ಯಂಡ್ m2 ಅಂತೇಳಿ. ಏನಾಗಿದೆ ಅಂದರೆ ನೋಡಿ, ಫ್ರಿಕ್ಷನ್ಲೆಸ್ ಸ್ಮೂತ್ ಸರ್ಫೇಸ್, ಸೊ ಅದಕ್ಕೆ ಫ್ರಿಕ್ಷನ್ ಇಲ್ಲ, ಸ್ಮೂತ್ ಸರ್ಫೇಸ್ ಅದು. ಅದ್ರ ಮೇಲೆ ಏನು ಮಾಡಿದ್ದಾರೆ ಕೇಳಿದರೆ ಒಂದು ಫೋರ್ಸನ್ನು ಹಾಕಿದ್ದಾರೆ. ಯಾವುದ್ರ ಮೇಲೆ ಗೊತ್ತಾ? m1 ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದ್ದಾರೆ. ಏನಾಗುತ್ತೆ ಸಿಚುವೇಶನು ಈ ರೀತಿ ಇದೆ. m1 ಇದು m2 ಡಿಫ್ರೆಂಟ್ ಮಾಸ್ ಇರ್ಬೋದು, ಫೋರ್ಸನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಈ ಒಂದು ಸಿಚುವೇಶನ್ದಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಸೊ ಏನಾಗುತ್ತೆ ಅಂತ ನೋಡಬೇಕಾದ್ರೆ ನಮಗೆ ಫ್ರೀ ಬಾಡಿ ಡಯಾಗ್ರಾಮ್ ಬೇಕು. ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡೋದು ಹೇಗೆ? ಇದು ನೋಡಿ, ಹಾರಿಜಾಂಟಲ್ ಫ್ರಿಕ್ಷನ್ಲೆಸ್ ಸ್ಮೂತ್ ಸರ್ಫೇಸ್. ಸೊ ಹಾಗಾಗಿ ಫ್ರಿಕ್ಷನ್ ಇಲ್ಲ, ಹಾಗಾಗಿ ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಆಗೋದ್ರಿಂದ ಗ್ರಾವಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು, ಯಾಕೆಂದರೆ ಗ್ರಾವಿಟಿ ವಿಲ್ ನಾಟ್ ಡೂ ಎನಿಥಿಂಗ್. ಸೊ ಹಾಗಾಗಿ ಯಾವ್ಯಾವುದು ಫೋರ್ಸ್ ಆ್ಯಕ್ಟ್ ಆಗುತ್ತೆ? ಒಂದು ದಿಸ್ ಒನ್ ಅಪ್ಲೈಡ್ ಫೋರ್ಸ್, ಮತ್ತು ಈ ಬ್ಲಾಕ್ ಏನಾಗಿದೆ ಈ m2 ಬ್ಲಾಕಿಗೆ ಕಾಂಟ್ಯಾಕ್ಟಲ್ಲಿ ಇದೆ. ಸೊ ಕಾಂಟ್ಯಾಕ್ಟಲ್ಲಿ ಇದ್ದಾಗ ಒಂದು ಫೋರ್ಸ್ ಬರುತ್ತೆ, ಕಾಂಟ್ಯಾಕ್ಟ್ ಫೋರ್ಸ್ ಅಂತೇಳಿ. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಕಲ್ತಿರ್ಬೋದು ನೀವು. ಏನು ಕೇಳಿದರೆ m1 m2 ಅನ್ನು ಮುಂದಕ್ಕೆ ದೂಡುತ್ತೆ ಅಂದ್ಕೊಳ್ಳಿ. m2 ಏನು ಮಾಡುತ್ತೆ? ಆ ಅಪ್ಲೈಡ್ ಫೋರ್ಸನ್ನು ಈಕ್ವಲ್ ಆಗಿ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಅಪೋಸ್ ಮಾಡುತ್ತೆ. ಸೊ m1 ಏನು ಫೋರ್ಸ್ m2 ಮೇಲೆ ಹಾಕಿದ್ಯೋ ಅಷ್ಟೇ ಫೋರ್ಸನ್ನು m2 m1 ಮೇಲೆ ಹಾಕ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ? ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ, ನಾರ್ಮಲ್ ರಿಯಾಕ್ಷನ್ ಅಂತೇಳಿ. ಓಕೆ, ಈಗ ನಾವು ಫ್ರೀ ಬಾಡಿ ಡಯಾಗ್ರಾಮನ್ನು ಡ್ರಾ ಮಾಡೋಣ, ಆವಾಗ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಈಗ ಏನಾಗಿದೆ ಕೇಳಿದರೆ ಈ ಬಾಡಿ ಏನಾಗ್ಬೋದು? ಈ ಡೈರೆಕ್ಷನ್ದಲ್ಲಿ ಎಕ್ಸಲರೇಟ್ ಆಗುತ್ತೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಎಕ್ಸಲರೇಷನು ಈ ಡೈರೆಕ್ಷನ್ದಲ್ಲಿ ಆಗುತ್ತೆ. ಈಗ ಫಸ್ಟ್ ಈ ಬಾಡಿ ಸಪ್ರೇಟಾಗಿ ನಾವು ತಂದಾಗ ಒಂದು ಅಪ್ಲೈಡ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, m2 ಏನು ಮಾಡ್ತಾ ಇದೆ? ಅದ್ರ ಮೇಲೆ ಒಂದು ರಿಯಾಕ್ಷನನ್ನು ಹಾಕ್ತಾ ಇದೆ, ನಾರ್ಮಲ್ ರಿಯಾಕ್ಷನ್. ಹಾಗಾಗಿ ಏನಾಯಿತು ಕೇಳಿದರೆ ಈ ಬಾಡಿ ಎಕ್ಸಲರೇಟ್ ಈ ಡೈರೆಕ್ಷನ್ದಲ್ಲಿ ಆಗಿದೆ. ಎಕ್ಸಲರೇಟ್ ಆಗಿರೋದು ಯಾವುದರಿಂದ? ಹಾಗಾದರೆ ಇಂದ, ಫೋರ್ಸಿಂದ. ಹಾಗಾಗಿ ಆರ್ ಏನು ಮಾಡ್ತಾ ಇದೆ? ಈ ಫೋರ್ಸನ್ನು ಅಪೋಸ್ ಮಾಡ್ತಾ ಇದೆ, ಕರೆಕ್ಟಾ? ಸೊ ಸೆಕೆಂಡ್ ಕೇಸಿಗೆ ಬಂದಾಗ ಇಲ್ಲಿ m2ಗೆ ನೋಡಿ ಫೋರ್ಸ್ ಡೈರೆಕ್ಟ್ ಲಿಂಕ್ ಇಲ್ಲ, ಫೋರ್ಸ್ ಆ್ಯಕ್ಟ್ ಆಗ್ತಾ ಇರೋದು m1 ಮೇಲೆ. ಆದರೆ m1 ಏನು ಮಾಡಿದೆ? ಒಂದು ರಿಯಾಕ್ಷನನ್ನು m2 ಮೇಲೆ ಹಾಕಿದೆ. ಸೊ ದೀಸ್ ಟು ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ರಿಯಾಕ್ಷನ್ಸ್ ಏನಿದೆ, ಇದ್ರ ಮೇಲೆ ಹಾಕಿರೋ ರಿಯಾಕ್ಷನ್ನು, ಇದು ಇದ್ರ ಮೇಲೆ ಹಾಕಿರೋ ರಿಯಾಕ್ಷನ್ನು ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಆಗ ಒಟ್ಟಿಗೆ ಏನಾಗಿದೆ? ಈ ಬಾಡಿನೂ ಕೂಡ ಈ ಡೈರೆಕ್ಷನ್ದಲ್ಲಿ ಎಕ್ಸಲರೇಟ್ ಆಗಿದೆ. ಸೊ ಇದಕ್ಕೆ ಇಕ್ವೇಷನನ್ನು ಬರೀರಿ. ಸೊ ಇಕ್ವೇಷನ್ ಬರೆಯುವಾಗ ನಾವೇನು ಮಾಡ್ತೀವಿ ಕೇಳಿದರೆ ನೋಡಿ, ಫಸ್ಟ್ ಕೇಸಲ್ಲಿ ಫೋರ್ಸ್ ನಮಗೆ ಡಾಮಿನೆಂಟ್, ಯಾಕೆಂದರೆ ಇದು ಎಕ್ಸಲರೇಟೆಡ್ ಡೈರೆಕ್ಷನ್ದಲ್ಲಿ ಫೋರ್ಸ್ ಅಪ್ಲೈ ಆಗಿದೆ. ಹಾಗಾಗಿ ಆರ್ ಏನಿದೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಕ್ಸಲರೇಷನ್, ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು m1 ಇಂಟು ಎ. ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು m1 ಇಂಟು ಎ. ಓಕೆ, ಸೆಕೆಂಡ್ ಕೇಸಿಗೆ ಬಂದಾಗ ಏನಾಯಿತು ನೋಡಿ, ಆರ್ ಈಕ್ವಲ್ಸ್ ಟು, ಇಲ್ಲಿ ಮತ್ತೆ ಬೇರೆ ಯಾರೂ ಇಲ್ಲ ಫೋರ್ಸ್, ಬೇರೆ ಫೋರ್ಸ್ಗಳು ಈ ಮೋಷನ್ಗೆ ಕನೆಕ್ಟೆಡ್ ಆಗಿ ಯಾವ ಫೋರ್ಸು ಇಲ್ಲ, ಓನ್ಲಿ ದಿಸ್ ಆರ್ ಇಸ್ ದೇರ್. ಸೊ ಆರ್ ಇಸ್ ಈಕ್ವಲ್ ಟು m2 ಇಂಟು ಎ. ಏನು ರಿಯಾಕ್ಷನ್ ಇದೆಯೋ ಅದಕ್ಕೆ ತಕ್ಕಾಗಿ ಈ ಬಾಡಿ ಎಕ್ಸಲರೇಟ್ ಆಗ್ತಾ ಹೋಗುತ್ತೆ. ಆರ್ ಇಸ್ ಈಕ್ವಲ್ ಟು m2a. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೆಲವು ಆರನ್ನು ಯೂಸ್ ಮಾಡಿದಾಗ ನಾರ್ಮಲ್ ರಿಯಾಕ್ಷನ್ ಅಂದ್ಕೂಡಲೇ ನೀವೆಲ್ಲೋ ಹೋಗ್ಬಿಡ್ತೀರಾ, ಏನು ಗ್ರಾವಿಟಿ ಅಥವಾ ಒಂದು ಬ್ಲಾಕ್ ಆನ್ ಎ ಸರ್ಫೇಸ್, ಇಲ್ಲಿ ಡೌನ್ವರ್ಡ್ ಫೋರ್ಸಿಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಪ್ವರ್ಡ್ ಫೋರ್ಸ್ ಅಂತೇಳಿ ಯಾವುದೇ ಸಂದರ್ಭದಲ್ಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇನ್ ಸಮ್ ಟೆಕ್ಸ್ಟ್ ದಿಸ್ ಇನ್ ಪ್ಲೇಸ್ ಆಫ್ ಆರ್ ದೇ ಆರ್ ಯೂಸ್ ದ ಸ್ಮಾಲ್ ಎಫ್ ಅನ್ನು ಯೂಸ್ ಮಾಡಿದ್ದಾರೆ, ಅಥವಾ FR ಅಂತ ಯೂಸ್ ಮಾಡಿದ್ದಾರೆ. ಏನೇ ಮಾಡಿ ನಿಮಗೆ ಅರ್ಥ ಆದರೆ ಸಾಕು. ಇದು ಈಗ ನಾನು ಹೇಳಿದ್ದು ಅರ್ಥ ಆಗಿದೆ ಅಂದರೆ ದಟ್ಸ್ ಇನಫ್. ಅದ್ರ ಮೇಲೆ ಸಿಂಬಲ್ ಇದು ಆರ್ ಇದೆ ಹಾಗಿದೆ ಅನ್ನೋದಕ್ಕಿಂತ ಕ್ಲೀನಾಗಿ ಅರ್ಥ ಆಗಬೇಕು. ಓಕೆ, ಸೊ ಈಗ ಈ ಇಕ್ವೇಷನ್ ಅರ್ಥ ಆಗಿದೆ ಅನ್ಕೋತಾನೆ. ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು m1a ಆ್ಯಂಡ್ ಆರ್ ಇಸ್ ಈಕ್ವಲ್ ಟು m2a. ಅಂದರೆ ಈ ಆರ್ ಅನ್ನೋದು ಎಲ್ಲಿಂದ ಬಂತು? ರಿಯಾಕ್ಷನ್ನಿಂದ ಬಂತು. ಇದು m1 ಇದ್ರ ಮೇಲೆ ಹಾಕಿರುವಂಥ ರಿಯಾಕ್ಷನ್ನು. ಸೊ ಇದು ಎಕ್ಸಲರೇಟ್ ಆಗ್ತಾ ಇದೆ. ಅಂದರೆ ಅರ್ಥ ಇಷ್ಟೇ, ಇಲ್ಲಿ ಫೋರ್ಸ್ ಹಾಕಿದಾಗ ಏನಾಗುತ್ತೆ, ಎರಡು ಬ್ಲಾಕ್ಗಳು ಒಟ್ಟಿಗೆ ಎಕ್ಸಲರೇಟ್ ಆಗ್ತಾ ಇರುತ್ತೆ, ಒಟ್ಟಿಗೆ, ದರ್ ಇಸ್ ನೋ ಗ್ಯಾಪ್. ಮತ್ತು ಎರಡರ ಎಕ್ಸಲರೇಷನ್ ಸೇಮ್ ಇರ್ತದೆ ಅನ್ನೋದು. ಆ ಸಿಚುವೇಶನ್ದಲ್ಲಿ ಕಂಡೀಷನ್ಸ್ ನಮ್ಗೆ ಈ ರೀತಿ ಇಕ್ವೇಷನ್ಸನ್ನು ಕೊಡುತ್ತೆ. ಎಫ್ ಮೈನಸ್ ಆರ್ ಇಸ್ ಈಕ್ವಲ್ ಟು m1a ಆ್ಯಂಡ್ ಆರ್ ಇಸ್ ಈಕ್ವಲ್ ಟು m2a. ಓಕೆ,
ಸೊ ಎರಡು ಇಕ್ವೇಷನ್ ಆ್ಯಡ್ ಮಾಡಿ, ಯಾಕೆಂದರೆ ನಮ್ಗೆ ಏನು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಆರ್ ಇದೆ, ಇಲ್ಲಿ ಪ್ಲಸ್ ಆರ್ ಇದೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಎರಡು ಇಕ್ವೇಷನ್ನು ಆ್ಯಡ್ ಮಾಡಿದಾಗ ನಮ್ಗೆ ಸಿಗೋದೇನು ಕೇಳಿದರೆ, ಈ ಲೆಫ್ಟ್ ಸೈಡಲ್ಲಿ ಎಫ್ ಉಳ್ಕೊಳ್ಳುತ್ತೆ, ರೈಟ್ ಸೈಡಲ್ಲಿ M1A ಪ್ಲಸ್ M2A ಉಳ್ಕೊಳ್ಳುತ್ತೆ. ದರ್ಫೋರ್ ಎಫ್ ಇಸ್ ಈಕ್ವಲ್ ಟು M1 ಪ್ಲಸ್ M2 ಇಂಟು ಎ. ಮೇನಾಗಿ ನಮಗೆ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು. ಫೋರ್ಸ್ ಕೊಟ್ಟಿರ್ತಾರೆ, ಮಾಸ್ ಕೊಟ್ಟಿರ್ತಾರೆ, ಬಟ್ ಎಕ್ಸಲರೇಷನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿರ್ತಾರೆ. Therefore, acceleration of the system A is equal to F divided by M1 plus M2. ಒಂದು ನೆನ್ಪಿಟ್ಕೊಳ್ಳಿ ಏನು ಅಂದರೆ, ಈ ಥರ ಸಿಚುವೇಶನ್ ಬಂದಾಗ, ಕನೆಕ್ಟೆಡ್ ಬಾಡಿ ಸಿಚುವೇಶನ್ ಬಂದಾಗ, ಎರಡು ಮಾಸ್ಗಳು ಅಥವಾ ಮೂರು ಮಾಸ್ ಇರಲಿ, ಎಷ್ಟೇ ಇರಲಿ, ಎಕ್ಸಲರೇಷನ್ ಏನಾಗುತ್ತೆ ಕೇಳಿದರೆ ಎಫ್ ಡಿವೈಡ್ ಬೈ ಸಮ್ ಆಫ್ ದ ಮಾಸಸ್. ಎಕ್ಸಲರೇಷನ್ನು ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ನೆನಪಿರುತ್ತಲ್ವ, ಇದು ಈಸಿಯಾಗಿ ನೆನ್ಪಿಟ್ಕೋಬೋದು ನೋಡಿ. ಎಕ್ಸಲರೇಷನ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡ್ ಬೈ ಟೋಟಲ್ ಮಾಸ್. ಓಕೆ, ಸೊ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಕೇಳ್ತಾರೆ, ಏನು ಅಂದರೆ ಈ ಎರಡರ ಮಧ್ಯೆ ಇದೆಯಲ್ಲ, M1 M2 ಮಧ್ಯೆ ಒಂದು ಫೋರ್ಸ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ನಾವಿಲ್ಲಿ ರಿಯಾಕ್ಷನ್ ಅಂತ ಹೇಳ್ಕೊಂಡಿದ್ದೀವಲ್ಲ, ಆ ಕಾಂಟ್ಯಾಕ್ಟ್ ಫೋರ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೀವು ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ವ್ಯಾಲ್ಯೂ ಯಾಕೆ ಫೈಂಡ್ ಔಟ್ ಮಾಡ್ತೀರಿ, ಯಾವುದೋ ಒಂದು ಇಕ್ವೇಷನ್ ತಗೊಳ್ಳಿ, ಫೈಂಡ್ ಔಟ್ ಮಾಡ್ಬೋದು. ಇದನ್ನು ತಗೊಳ್ಳಿ ಅಥವಾ ಇದನ್ನು, ಇದು ಈಸಿ ಇದೆ ನೋಡಿ. ಆರ್ ಇಸ್ ಈಕ್ವಲ್ ಟು M2A. ಸೊ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ ನಾವು, ಹಾಗಾಗಿ ಆರ್ ಈಕ್ವಲ್ಸ್ ಟು M2 ಇಂಟು ಎಫ್ ಡಿವೈಡ್ ಬೈ M1 ಪ್ಲಸ್ M2. ಇದು ಕಾಂಟ್ಯಾಕ್ಟ್ ಫೋರ್ಸ್. ಇಲ್ಲಿ ಇನ್ನೊಂದು ನೆನಪಿರಲಿ ನಿಮಗೆ, ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ M1 ಆ್ಯಂಡ್ M2 ಅಂದಾಗ ನೋಡಿ, ಈ ಎರಡು ಬಾಡಿಗಳು ಕಾಂಟ್ಯಾಕ್ಟಲ್ಲಿವೆ. ಇದ್ರ ಮಧ್ಯದಲ್ಲಿ ಫೋರ್ಸ್ ಆನ್ M1 ಈಸ್ ಆರ್, ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸ್ ಆನ್ M1 ಈಸ್ ಆರ್ ಆ್ಯಂಡ್ ಕಾಂಟ್ಯಾಕ್ಟ್ ಫೋರ್ಸ್ ಆನ್ M2 ಈಸ್ ಆಲ್ಸೋ ಆರ್. ಹಾಗಾಗಿ ಆರ್ ಮತ್ತು ಬೇರೆ ಬೇರೆ ಈ ಎರಡು ಬ್ಲಾಕಿಗೆ ಸಂಬಂಧಪಟ್ಟು ಮಾತಾಡ್ತಾ ಇದ್ದೇನೆ ನಾನು, ಜನರಲ್ ಅಲ್ಲ. ಎರಡು ಬ್ಲಾಕ್ಗಳಿದ್ದಾಗ ಆರ್ ಈಸ್ ಈಕ್ವಲ್ ಟು ದಿಸ್ ಆರ್ ಈಸ್ ಈಕ್ವಲ್ಸ್ ಟು ದಿಸ್ ಆರ್, ಆರ್ ಸಿಂಪ್ಲಿ ದಟ್ ಈಸ್ ಆರ್, ಸೇಮ್ ಇನ್ ದ ಮ್ಯಾಗ್ನಿಟ್ಯೂಡ್. ಸೊ ಆರ್ ಈಸ್ ಈಕ್ವಲ್ ಟು M2A, ದಟ್ ಈಸ್ M2F ಡಿವೈಡ್ ಬೈ M1 ಪ್ಲಸ್ M2. ಈಗ ಇಲ್ಲಿ ನಾವೇನೇನು ಮಾಡಿದ್ವಿ ಅಂದರೆ, ಒಂದು ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿದ್ವಿ, ಇನ್ನೊಂದು ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ M1 ಆ್ಯಂಡ್ M2 ಅನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಹಾಂ, ಈಗ ನಾವು ಅದೇ ಒಂದು ಸಂದರ್ಭದಲ್ಲಿ ನೋಡಿ, ಈಗ ಟೂ ಮಾಸಸ್ ಆರ್ ಇನ್ ಕಾಂಟ್ಯಾಕ್ಟ್ ಆನ್ ಎ ಫ್ರಿಕ್ಷನ್ಲೆಸ್ ಸ್ಮೂತ್ ಸರ್ಫೇಸ್, ಎ ಫೋರ್ಸ್ ಎಫ್ ಈಸ್ ಅಪ್ಲೈಡ್ ಆನ್ ಮಾಸ್ M2. ನೋಡಿ, ಹಿಂದಿನ ಸಿಚುವೇಶನ್ ಏನಾಗಿತ್ತು ಅಂದರೆ, M1 ಮೇಲೆ ಫೋರ್ಸ್ ಆ್ಯಕ್ಟ್ ಆಗಿತ್ತಲ್ವ, ಇಲ್ಲಿ ಜಸ್ಟ್ ನೀವು ಕಲ್ತು ಬಂದಿರೋದು ಇದು. M1 ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಾಯಿತ್ತು. ಒಂದು ವೇಳೆ M2 ಮೇಲೆ ಫೋರ್ಸ್ ಆ್ಯಕ್ಟ್ ಆದರೆ ಏನಾಗುತ್ತೆ ಅನ್ನುವಂಥದ್ದು. ಅದಕ್ಕೆ ನಾವು ಏನು ಮಾಡುವ, ಫ್ರೀ ಬಾಡಿ ಡಯಾಗ್ರಾಮ್ ಹಾಕ್ಕೊಳ್ಳೋಣ. ಸೊ ಫೋರ್ಸ್ ಏನಾಗ್ತಾ ಇದೆ, M2 ಮೇಲೆ ಆ್ಯಕ್ಟ್ ಆಗ್ತಾ ಇದೆ. ಏನಾಯಿತು ಇಲ್ಲಿ, ಸ್ವಲ್ಪ ಏನು ಸಿಚುವೇಶನ್ ಸಿಮಿಲರ್ ಟು ದ ಪ್ರೀವಿಯಸ್ ಒನ್, ಬಟ್ ದ ಡೈರೆಕ್ಷನ್ಸ್ ಆರ್ ಡಿಫ್ರೆಂಟ್. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್ ಹಾಕಿ ಗೊತ್ತಾಗುತ್ತೆ ನಿಮಗೆ. M1ಗೆ ಏನಾಗಿದೆ, ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ಟರೆ ಬೇರೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ. ಹಾಗಾಗಿ ದಿಸ್ ಈಸ್ ದ ಸಿಚುವೇಶನ್ ಫಾರ್ ದ M1 ಪ್ರೀ ಬಾಡಿ ಡಯಾಗ್ರಾಮಲ್ಲಿ ನೋಡಿ. M2ಗೆ ಏನಾಗಿದೆ, ಎರಡು ಫೋರ್ಸ್ಗಳು ಆ್ಯಕ್ಟ್ ಆಗ್ತವೆ. ಒಂದು ಅಪ್ಲೈಡ್ ಫೋರ್ಸು, ಇನ್ನೊಂದು ಕಾಂಟ್ಯಾಕ್ಟ್ ಫೋರ್ಸ್. ಅಪ್ಲೈಡ್ ಫೋರ್ಸ್ ಏನು ಮಾಡಿದೆ, ಬಾಡಿಯನ್ನು ಎಕ್ಸಲರೇಟ್ ಮಾಡಿದೆ. ಕಾಂಟ್ಯಾಕ್ಟ್ ಫೋರ್ಸ್ ಏನು ಮಾಡ್ತಾ ಇದೆ, ಅಪ್ಲೈಡ್ ಫೋರ್ಸನ್ನು ಅಪೋಸ್ ಮಾಡ್ತಾ ಇದೆ. ಇಕ್ವೇಷನ್ ಬರೀರಿ ಈಗ. ಸೊ ಇಕ್ವೇಷನ್ ಬರೆಯುವಾಗ ಏನಾಯಿತು ನಿಮಗೆ, ಆರ್ ಇಸ್ ಈಕ್ವಲ್ ಟು M1A, ಆರ್ ಈಕ್ವಲ್ಸ್ ಟು M1A ಕಾಂಟ್ಯಾಕ್ಟ್ ಫೋರ್ಸ್ ಅಲ್ವಾ. ಈ ಒಂದು ಪ್ರೀ ಬಾಡಿಗೆ ಆರ್ ಇಸ್ ಈಕ್ವಲ್ ಟು M1A. ಈ ಒಂದು ಪ್ರೀ ಬಾಡಿಗೆ ಏನಾಯಿತು, ಎಫ್ ಎಕ್ಸಲರೇಷನ್ನ ಡೈರೆಕ್ಷನ್ದಲ್ಲಿದೆ. ನೋಡಿ, ಈ ಥರ ಥಿಂಕ್ ಮಾಡಬೇಕು ನೀವು. ಎಫ್ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದಟ್ ಆಫ್ ದ ಎಕ್ಸಲರೇಷನ್, ಬಟ್ ಆರ್ ಈಸ್ ಅಪೋಸಿಟ್ ಟು ದಿಸ್ ಒನ್. ದರ್ಫೋರ್ ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು M2A. ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು M2. M2 ಎಕ್ಸಲರೇಟ್ ಆಗಿದೆ, ಬಟ್ ಆರ್ ಅನ್ನೋದು ಏನು ಮಾಡ್ತಾ ಇದೆ, ನಾರ್ಮಲ್ ರಿಯಾಕ್ಷನ್ನು ಅಪೋಸ್ ಮಾಡ್ತಾ ಇದೆ. ಸೊ ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು M2A. So adding these equations, this r is equal to M1A and f minus r equals to M2A. Adding this equation, so you will get acceleration of the system. A is equal to f divided by M1 plus M2. ನೆನಪು ಮಾಡ್ಕೊಳ್ಳಿ, ಹಿಂದಿನ ಎಕ್ಸ್ಪ್ರೆಷನ್ನು ನೋಟ್ ಮಾಡ್ಕೊಂಡಿದ್ರಾ, ಅಲ್ಲಿ ಎಕ್ಸಲರೇಷನ್ಗೂ ಇಲ್ಲಿ ಎಕ್ಸಲರೇಷನ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಹಾಗಾಗಿ ಈ ರೀತಿ ಕನೆಕ್ಟೆಡ್ ಬಾಡಿ ಇದ್ದಾಗ ಎಕ್ಸಲರೇಷನ್ ಅಂದ ಕೂಡಲೇ ನೀವು ನೆನಪು ಮಾಡ್ಕೊಳ್ಳಿ, ಅಪ್ಲೈಡ್ ಫೋರ್ಸ್ ಡಿವೈಡ್ ಬೈ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್. ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್. ಸೊ ಎ ಇಸ್ ಈಕ್ವಲ್ ಟು ಎಫ್ ಬೈ M1 ಪ್ಲಸ್ M2. ಓಕೆ, ನೆಕ್ಸ್ಟ್ ಏನು ಕೇಳಿದರೆ, ಕಾಂಟ್ಯಾಕ್ಟ್ ಫೋರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇರೋದು ಎರಡು ಬಾಡಿ ಇದೆ, M1 ಆ್ಯಂಡ್ M2 ಇದೆ. ಇದರ ಮಧ್ಯೆ ಇರೋ ಕಾಂಟ್ಯಾಕ್ಟ್ ಫೋರ್ಸು ಆರ್ ಇದೆ. ಬಟ್ ಇಲ್ಲಿ ನೋಡಿ ಏನಾಯಿತು ಹೇಳಿ, ಕಾಂಟ್ಯಾಕ್ಟ್ ಫೋರ್ಸು ಆರ್ ಇಸ್ ಈಕ್ವಲ್ ಟು M1A. ಆರ್ ಇಸ್ ಈಕ್ವಲ್ ಟು M1A.
ಸೊ m1 ಇಂಟು ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಡಿವೈಡ್ ಬೈ m1 ಪ್ಲಸ್ m2 ಇದು ಡಿಫ್ರೆಂಟ್ ಬಂತು ನೋಡಿ. ಹಾಗಾಗಿ ಬಿ ಕೇರ್ಫುಲ್. ನೀವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಎಲ್ಲೋ ಮೆಮೊರೈಸ್ ಮಾಡಿಕೊಂಡು ಆ ಎಕ್ಸ್ಪ್ರೆಷನ್ಸನ್ನೇ ಬರೆದ್ರೆ ರಾಂಗ್ ಆನ್ಸರ್ ಬರುತ್ತೆ. ಸಿಚುವೇಶನ್ ನೋಡಬೇಕು, ಫೋರ್ಸ್ ಯಾವ ಬಾಡಿ ಮೇಲೆ ಆ್ಯಕ್ಟ್ ಆಗ್ತಾಯಿದೆ, ಯಾವ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗ್ತಾಯಿದೆ ಅದನ್ನು ನೋಡಿಕೊಂಡು ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ನೀವು ಬೇಸಿಕ್ಸನ್ನು ಕಲೀರಿ. ಏನು ಫ್ರೀ ಬಾಡಿ ಡಯಾಗ್ರಾಮ್ ಹಾಕೋದು ಕಲೀರಿ, ಇಕ್ವೇಷನ್ ಬರೆಯೋದನ್ನು ಕಲೀರಿ. ಆವಾಗ ಈ ಥರ ಎರರ್ಸ್ ಚಾನ್ಸೇ ಇರೋದಿಲ್ಲ. ಸೊ ಮಿಸ್ಟೇಕ್ ಆಗೋದೇ ಇಲ್ಲ, ಪರ್ಫೆಕ್ಟ್ ಆಗುತ್ತೆ. ಒಂದು ಪ್ರಾಬ್ಲಮಿಗೆ ನೀವು ಒಂದು ಟೈಮನ್ನು ತಗೊಂಡು ಪರ್ಫೆಕ್ಟಾಗಿ ಆನ್ಸರ್ ಮಾಡ್ತೀರಿ ಅನ್ನೋದಾದರೆ ಡೆಫಿನೆಟಾಗಿ ಅಟೆಂಪ್ಟ್ ಮಾಡ್ಬೋದು. ಅಲ್ಲೇನೋ ಮಾರ್ಕ್ಸ್ ಹೋಗುತ್ತೆ ಅನ್ನೋ ಹೆದರಿಕೆ ಇರೋದಿಲ್ಲ. ಸೊ ರಾಂಗ್ ಆಗೋ ಚಾನ್ಸೇ ಇರೋದಿಲ್ಲ. ಸೊ ಅದಕ್ಕೆ ನೀವು ಬೇಸಿಕ್ಸನ್ನು ಕಲ್ತ್ಕೊಳ್ಳಿ ಅಂತ ಹೇಳಿದ್ದು. ಓಕೆ, ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ. 2 blocks of 2 kg and 1 kg are in contact on a frictionless table. ಒಂದು 2 kg ಇದೆ, ಇನ್ನೊಂದು 1 kg ಇದೆ. ಫ್ರಿಕ್ಷನ್ಲೆಸ್ ಟೇಬಲ್ ಮೇಲೆ ಅದನ್ನು ಇಟ್ಟಿದ್ದಾರೆ. ಇಫ್ ಎ ಫೋರ್ಸ್ ಆಫ್ 3 Newton ಈಸ್ ಅಪ್ಲೈಡ್ ಆನ್ ಎ 2 kg ಬ್ಲಾಕ್. ಇದ್ರ ಮೇಲೆ ಒಂದು 2 kg ಬ್ಲಾಕ್ ಮೇಲೆ ಫೋರ್ಸನ್ನು ಅಪ್ಲೈ ಮಾಡಿದರೆ ಅದು 3 Newton ಇದೆ. ದೆನ್ ದ ಫೋರ್ಸ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ 2 blocks ವಿಲ್ ಬಿ. ಫೋರ್ಸ್ ಆಫ್ ಕಾಂಟ್ಯಾಕ್ಟ್ ಎಷ್ಟು ಅಂತೇಳಿ. ಈಗ ಸಿಚುವೇಶನ್ ಏನು ಅಂದರೆ m1 ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. m1 ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಫ್ ವ್ಯಾಲ್ಯೂ ಕೊಟ್ಟಿದ್ದಾರೆ, m2 ವ್ಯಾಲ್ಯೂ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಆರ್ ಅದೇ ರಿಯಾಕ್ಷನ್ ಅಥವಾ ಕಾಂಟ್ಯಾಕ್ಟ್ ಫೋರ್ಸ್ ಅಂತೀವಲ್ಲ ನಾವು, ಅಷ್ಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನಾವು ಫ್ರೀ ಬಾಡಿ ಡಯಾಗ್ರಾಮ್ ನಾವು ಫಾರ್ಮುಲಾ ಮೆಮೊರೈಸ್ ಮಾಡೋದಿಲ್ಲ ನಾನು. ಯಾಕೆಂದರೆ ಫ್ರೀ ಬಾಡಿ ಡಯಾಗ್ರಾಮ್ ಡ್ರಾ ಮಾಡಿಕೊಂಡ್ರೆ ಆನ್ ದಿ ಸ್ಪಾಟ್ ನಾವು ಫಾರ್ಮುಲಾ ನಮ್ಗೆ ಸಿಕ್ಕಿಬಿಡುತ್ತೆ. ಸೊ ಅದಕ್ಕೆ ಇದು ಅಪ್ಲೈಡ್ ಫೋರ್ಸು, ಇದು ರಿಯಾಕ್ಷನ್ ಯಾವುದ್ರ ಮೇಲೆ, m1 ಮೇಲೆ. ಸೊ ಬಾಡಿ ಏನಾಗುತ್ತೆ ಅಂದರೆ ಈ ಕಡೆ ಎಕ್ಸಲರೇಟ್ ಆಗುತ್ತೆ, ಯಾಕೆಂದರೆ ಅಪ್ಲೈಡ್ ಫೋರ್ಸ್ ಇದೆ, ಬೇರೆ ಯಾವ ಫೋರ್ಸು ಇದ್ರ ಮೇಲೆ ಆ್ಯಕ್ಟ್ ಆಗ್ತಾ ಇಲ್ಲ, ಅಥವಾ ಆ್ಯಕ್ಟ್ ಆಗ್ತಿರುವಂಥ ನೆಟ್ ಫೋರ್ಸ್ಗಳು 0 ಇವೆ. ಸೊ ಹಾಗಾಗಿ ಅಪ್ಲೈಡ್ ಫೋರ್ಸ್ ಏನು ಮಾಡುತ್ತೆ ಕೇಳಿದರೆ ಈ ಬಾಡಿಯನ್ನು ಈ ಕಡೆ ಎಕ್ಸಲರೇಟ್ ಮಾಡ್ತಾಯಿದೆ. ಇದು ಸೆಕೆಂಡ್ ಒನ್ಗೆ ಏನು ಕೇಳಿದರೆ ರಿಯಾಕ್ಷನ್ ಮಾತ್ರ, ಈ ನಾರ್ಮಲ್ ರಿಯಾಕ್ಷನ್ ಇದೆಯಲ್ಲ ಅದ್ರ ಮೇಲೆ ಆ್ಯಕ್ಟ್ ಆಗ್ತಾಯಿದೆ m2 ಮೇಲೆ. ಬಾಡಿ ಏನಾಗಿದೆ ಸೇಮ್ ಡೈರೆಕ್ಷನ್ದಲ್ಲಿ ಎಕ್ಸಲರೇಟ್ ಆಗ್ತಾಯಿದೆ ವಿತ್ ದ ಸೇಮ್ ವ್ಯಾಲ್ಯೂ. ಸೊ ಈಗ ನಾವು ಕೊಟ್ಟಿರೋ ವ್ಯಾಲ್ಯೂಸನ್ನು ನೋಡಿದರೆ ಎಫ್ ಈಸ್ ಈಕ್ವಲ್ ಟು 3 Newton, m1 2 kg ಆ್ಯಂಡ್ m2 1 kg, ಇಷ್ಟು ವ್ಯಾಲ್ಯೂಸನ್ನು ನಮ್ಗೆ ಕೊಟ್ಟಿದ್ದಾರೆ. ಈಗ ಈ ನೋಡಿ, ನಾನು ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿಲ್ಲ, ಮಾಡ್ಬೋದಿತ್ತು. ಎಕ್ಸಲರೇಷನ್ ಅಂದರೆ ಗೊತ್ತಿದೆ ನನಗೆ, ಅಪ್ಲೈಡ್ ಫೋರ್ಸ್ ಡಿವೈಡ್ ಬೈ ಟೋಟಲ್ ಮಾಸ್ ಅಂತೇಳಿ. ಬಟ್ ಒಂದೊಂದು ಸರಿ ಇಕ್ವೇಷನ್ ಬರೆದೆ ನಾನು, ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು m1a. ನಿಮಗೆ ಪ್ರಾಕ್ಟೀಸ್ ಆಗಲಿ ಹೇಳಿ, ನೀವು ಎಷ್ಟು ಸರಿ ಅದನ್ನು ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗುತ್ತೆ. ಎಫ್ ಮೈನಸ್ ಆರ್ ಈಕ್ವಲ್ಸ್ ಟು m1 ಇಂಟು ಎ. ಸೆಕೆಂಡ್ ಇಲ್ಲಿ ಬಂದಾಗ ಏನಾಯಿತು ಕೇಳಿದರೆ ಆರ್ ಈಕ್ವಲ್ಸ್ ಟು ಆರ್ ಒಂದೇ ಫೋರ್ಸ್ ನೋಡಿ ಆ್ಯಕ್ಟ್ ಆಗ್ತಿರೋದು, m2 ಎಕ್ಸಲರೇಟ್ ಆಗಿದೆ ಇಲ್ಲಿ ಈ ಡೈರೆಕ್ಷನ್ದಲ್ಲಿ. ಆರ್ ಈಸ್ ಈಕ್ವಲ್ ಟು m2a. ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಆರನ್ನು, ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ದೀಸ್ 2 ಬಾಡೀಸ್ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೇಕು ಹೇಳಿದರೆ ಎಕ್ಸಲರೇಷನನ್ನು ಈ ಇಕ್ವೇಷನ್ ಆ್ಯಡ್ ಮಾಡಿದಾಗ ನಮ್ಗೆ ಸಿಗುತ್ತೆ ಎಕ್ಸಲರೇಷನು. ಸೊ ಎ ಈಸ್ ಈಕ್ವಲ್ ಟು ಎಫ್ ನೋಡಿ, ಅಪ್ಲೈಡ್ ಫೋರ್ಸ್ ಡಿವೈಡ್ ಬೈ ಟೋಟಲ್ ಮಾಸ್ m1 ಪ್ಲಸ್ m2. ಅಪ್ಲೈಡ್ ಫೋರ್ಸ್ ಎಷ್ಟಿದೆ 3 Newton ಇದೆ. ಮಾಸಸ್ ಏನಿದೆ 1 ಪ್ಲಸ್ 2 ದಟ್ ಈಸ್ 2 ಪ್ಲಸ್ 1 ದಟ್ ಈಸ್ 3. ಸೊ 3/3 is 1, ದಟ್ ಈಸ್ ಎಕ್ಸಲರೇಷನ್ ಈಸ್ 1 m/s². ಓಕೆ, ಈಗ ನಮಗೇನು ಬೇಕು, ನಮಗೆ ಕೇಳಿರೋದೇನು, ಕಾಂಟ್ಯಾಕ್ಟ್, ದ ಫೋರ್ಸ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ 2 blocks. ಸೊ ಹಾಗಾಗಿ ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ 2 blocks ಈಸ್ ದಿಸ್ ಒನ್, ಆರ್ ಈಸ್ ಈಕ್ವಲ್ ಟು m2a. ಇಲ್ಲಿ ನೋಡಿ ಇಷ್ಟು ಮಾಡ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದು ನಾನು. ಆರ್ ಈಸ್ ಈಕ್ವಲ್ ಟು m2 ಇಂಟು ಎ. ಸೊ m2 ಎಷ್ಟಿದೆ ಮಾಸು 1 kg ಇದೆ. ಎಕ್ಸಲರೇಷನ್ ಎಷ್ಟು ಬಂದಿದೆ 1 m/s ಬಂದಿದೆ. ಸೊ ಆರ್ ಈಸ್ ಈಕ್ವಲ್ ಟು 1 ಇಂಟು 1 ದಟ್ ಈಸ್ 1 Newton. ಸೊ 1 Newton ಈಸ್ ದ ಕರೆಕ್ಟ್ ಆನ್ಸರ್. 1 Newton ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕ್ಲಿಯರ್ ಆಯ್ತಾ ಇದಿಷ್ಟು? ಸೊ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಈಸಿಯಾಗಿ ಇದನ್ನು ಮಾಡ್ಬೋದು ಅಂತೇಳಿ. ಓಕೆ, ಇಲ್ಲಿ ನೆಕ್ಸ್ಟ್ ಏನು ಕೇಳಿದರೆ ಇದೊಂದು ಸಿಚುವೇಶನ್ ನೋಡಿ. 2 blocks of 2 kg and 1 kg are in contact on a frictionless table. If a force of 3 Newton is applied on a 1 kg block, smaller one, then the force of contact between 2 blocks will be. ಏನು ಮಾಡಿದೆ ಹೇಳಿ, ನಾನು ಸೇಮ್ ಪ್ರಾಬ್ಲಮ್ಮು ಏನು ಮಾಡಿದ್ದೀನಿ ಅಂದರೆ ಫೋರ್ಸನ್ನು ಈಚೆ ಕಡೆ ಹಾಕಿದ್ದೀನಿ. ನಿಮಗೆ ಈ ಥರ ಮಾಡಬೇಕು, ನೀವು ಯಾವಾಗಲೂ ಒಂದು ಪ್ರಾಬ್ಲಮ್ ತಗೊಂಡು ವೆರೈಟಿ ಆಫ್ ವೇಯಿಂದ ಸಾಲ್ವ್ ಮಾಡಬೇಕು, ಆವಾಗ ಪರ್ಫೆಕ್ಟ್ ಆಗ್ತೀರಿ. ಸೊ ಅದೇ ಪ್ರಾಬ್ಲಮ್ಮು ಮತ್ತೇನಿಲ್ಲ, ನಾನು ಚೇಂಜ್ ಮಾಡಿರೋದು ಫೋರ್ಸನ್ನು ಈ ಕಡೆ ಹಾಕಿದೆ ಸ್ಮಾಲರ್ ಮಾಸ್ ಮೇಲೆ. ಈಗೇನಾಯಿತು ನೋಡಿ,
ಇದರ ಪ್ರೀ ಬಾಡಿ ಡಯಾಗ್ರಾಮ್ ಹಾಕಿ. M1ಗೆ ಆ್ಯಕ್ಟ್ ಆಗೋದು ಈ ರಿಯಾಕ್ಷನ್ ಒಂದೇ. ಸೊ ಆ ರಿಯಾಕ್ಷನ್ ಏನು ಮಾಡುತ್ತೆ, ಈ ಮಾಸನ್ನು ಎಕ್ಸಲರೇಟ್ ಮಾಡ್ತಾ ಇದೆ. ಬಾಡಿ ಈ ಕಡೆ ಎಕ್ಸಲರೇಟ್ ಆಗುತ್ತೆ. ಫೋರ್ಸಿನ ಡೈರೆಕ್ಷನ್ ಹೀಗಿದೆಯಲ್ವಾ, ಬಾಡಿ ಈ ಕಡೆ ಎಕ್ಸಲರೇಟ್ ಆಗುತ್ತೆ. M2ಗೆ ಏನಾಗಿದೆ ನೋಡಿ, M2ಗೆ ಅಪ್ಲೈಡ್ ಫೋರ್ಸ್ ಇದೆ, ಬಟ್ ಒಂದು ರಿಯಾಕ್ಷನ್ ಇದೆ ಅಲ್ವಾ, ಒಂದು ರಿಯಾಕ್ಷನ್ ಇದೆ, ಬಾಡಿ ಈ ಕಡೆ ಎಕ್ಸಲರೇಟ್ ಆಗ್ತಾ ಇದೆ. ಸೊ ವ್ಯಾಲ್ಯೂಸ್ ಏನಾಗಿದೆ ಅಂದರೆ, ಈಗ M1 2 kg ಆಗಿದೆ, M2 ಅಂದರೆ ಈ ಕಡೆದು 1 kg ಇದೆ, ಸೇಮ್. ಓಕೆ, ಫೋರ್ಸಿನ ಡೈರೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ, ವ್ಯಾಲ್ಯೂ ಸೇಮ್ ಇದೆ 3 Newton. ಈಗ ಈಕ್ವೇಷನ್ ಬರೀರಿ. ಈಗ ಇಲ್ಲಿ ನೋಡಿ, M1ಗೆ ಏನಾಯಿತು ನೋಡಿ, R is equal to M1A, R equals to M1A. ದಿಸ್ R ಏನು ಮಾಡಿದೆ, ಬಾಡಿಯನ್ನು ಎಕ್ಸಲರೇಟ್ ಮಾಡಿದೆ. ಸೊ ಬೇರೆ ಯಾವ ಒಂದು ರಿಸಲ್ಟೆಂಟ್ ಫೋರ್ಸ್ 0 ಇದೆ, ಹಾಗಾಗಿ ಅಪ್ಲೈಡ್ ಫೋರ್ಸ್ ಏನಿದೆ ಈ ಬಾಡಿಯನ್ನು ಈ ಡೈರೆಕ್ಷನ್ದಲ್ಲಿ ಎಕ್ಸಲರೇಟ್ ಮಾಡಿದೆ. ದರ್ಫೋರ್ R is equal to M1A. ಸೊ ಇಲ್ಲಿಗೆ ಬಂದಾಗ F ರೀಸನ್ನು ಏನಕ್ಕೆ, ಈ ಬಾಡಿಯನ್ನು ಎಕ್ಸಲರೇಟ್ ಮಾಡಲಿಕ್ಕೆ. ಸೊ F ರೀಸನ್ನು, ಬಟ್ R ಅಪೋಸ್ ಮಾಡ್ತಾ ಇದೆ, ಹಾಗಾಗಿ F minus R equals to M2A. F minus R equals to M2A. ಓಕೆ, ಸೊ ಅವಾಗ ಮಾಡ್ದಂಗೆ ಮಾಡಿ, ಇಕ್ವೇಷನನ್ನು ಆ್ಯಡ್ ಮಾಡಿ. ಸೊ ಯು ವಿಲ್ ಗೆಟ್ F is equal to M1 plus M2 into A. ಕರೆಕ್ಟಾ? ಆಮೇಲೆ ಏನು ಮಾಡಿ, ಎಕ್ಸಲರೇಷನನ್ನು ಫೈಂಡ್ ಔಟ್ ಮಾಡಿ. ನೋಡಿ, ಸೇಮ್ ಎಕ್ಸಲರೇಷನ್ ಏನು ಚೇಂಜ್ ಇಲ್ಲ, ಅಪ್ಲೈಡ್ ಫೋರ್ಸ್ ಡಿವೈಡ್ ಬೈ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್, F ಡಿವೈಡ್ ಬೈ M1 plus M2. ಸೊ F 3 Newton ಇದೆ, 2 + 1 3 ಇದೆ, 3 1 ಇದು ಆಲ್ರೆಡಿ ಹಿಂದಿನ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ, ಸೇಮ್ ಎಕ್ಸಲರೇಷನ್ನು 1 m/s². ಏನು ಅರ್ಥ ಆಗುತ್ತೆ, ಈ ರೀತಿ ಒಂದು ಕನೆಕ್ಟೆಡ್ ಬಾಡಿಗೆ ಒಂದು ಫೋರ್ಸ್ನ ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದರೆ, ಫೋರ್ಸ್ ಎಷ್ಟಿತ್ತು ಇಲ್ಲಿ 3 Newton. ಸೊ ಈ ಕಡೆಯಿಂದ ನೀವು 3 Newton ಅಪ್ಲೈ ಮಾಡಿ, ಎಕ್ಸಲರೇಷನ್ ಏನು ವ್ಯಾಲ್ಯೂ ಬಂದಿದೆಯೋ ಅದೇ ಈ ಫೋರ್ಸನ್ನು ಈ ಕಡೆಯಿಂದ ಲೆಫ್ಟ್ ಸೈಡಿಂದ ಅಪ್ಲೈ ಮಾಡಿದಾಗೂ ಸೇಮ್ ಮ್ಯಾಗ್ನಿಟ್ಯೂಡ್ ಫೋರ್ಸನ್ನು ಎಕ್ಸಲರೇಷನ್ ಅಷ್ಟೇ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಸೊ ನಾವು ನೋಡಬೇಕಾಗಿದ್ದೇನು, ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ದ ಫೋರ್ಸ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ 2 blocks. ಸೊ ಕಾಂಟ್ಯಾಕ್ಟ್ ಫೋರ್ಸ್ ನೋಡುವಾಗ ಇಲ್ಲಿ ಯಾವ ಇಕ್ವೇಷನ್ ತಗೋತೀರಿ, R is equal to M1 into A. ನೋಡಿ ಏನಾಯಿತು ನೋಡಿ, R is equal to M1 into A. ಸೊ M1 ಅನ್ನೋದು ಎಷ್ಟಿದೆ ಇಲ್ಲಿ, M1 equals to 2 kg, ದೊಡ್ಡ ಬಿಗ್ಗರ್ ಮಾಸ್, ಇಂಟು A ಎಕ್ಸಲರೇಷನ್ 1 equals to 2 Newton. ಅರ್ಥ ಆಗುತ್ತೆ ನಿಮಗೆ, ನೆನಪಿದೆಯಾಗ ಜಸ್ಟ್ ಹಿಂದಿನ ಇದೇ ಸೇಮ್ ಪ್ರಾಬ್ಲಮ್ಮು, ಫೋರ್ಸ್ ಡೈರೆಕ್ಷನ್ ಚೇಂಜ್ ಇದ್ದಾಗ ಕಾಂಟ್ಯಾಕ್ಟ್ ಫೋರ್ಸು ಬೇರೆ ಬಂದಿತ್ತು, ಎಕ್ಸಲರೇಷನ್ ಬೋತ್ ಕೇಸಸಲ್ಲಿ ಸೇಮ್ ಬಂದಿದೆ, ಬಟ್ ಕಾಂಟ್ಯಾಕ್ಟ್ ಫೋರ್ಸ್ ಏನಾಗುತ್ತೆ ಇಲ್ಲಿ ಡಿಫ್ರೆಂಟ್ ವ್ಯಾಲ್ಯೂ ಬಂತು. ಸೊ ಹಾಗಾಗಿ ಫಾರ್ಮುಲಾ ಮೆಮೊರೈಸ್ ಮಾಡೋದಲ್ಲ, ಸೊ ಯು ಹ್ಯಾವ್ ಟು ನೋ ದ ಮೆಥಡ್ ಆಫ್ ಸಾಲ್ವಿಂಗ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಓಕೆ, ಸೊ ಇಲ್ಲಿಗೆ ಇದನ್ನು ಕಂಪ್ಲೀಟ್ ಮಾಡ್ತೇನೆ. ಇನ್ನು ತುಂಬ ಇದೆ ನಿಮಗೆ, ಅಂದರೆ ಆಲ್ರೆಡಿ ತುಂಬ ದೊಡ್ಡ ವಿಡಿಯೋಗಳನ್ನು ಹಾಕಿದಾಗ ಅಷ್ಟೆಲ್ಲ ಕಾನ್ಸಂಟ್ರೇಷನ್ ಇರೋದಿಲ್ಲ ಅಷ್ಟೊತ್ತವರೆಗೆ ನಿಮ್ಗೆ ನೋಡಲಿಕ್ಕೆ, ಬಟ್ ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ಈ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೇನೆ. ಬಟ್ ನಿಮ್ಗೆ ಅವಾಗ ಏನಾಗುತ್ತೆ ಕೇಳಿದರೆ, ಕಾನ್ಸೆಪ್ಟ್ಗಳನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಇದನ್ನು ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನಿಮ್ಮ ಹತ್ರ ಇರೋ ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡಿ. ನಾನು ಏನು ಕಲಿಸಿದ್ದೀನಿ ಆ ಟೈಪಿಂದ ಮಾಡ್ತಾ ಹೋಗಿ, ಮುಂದೆ ನೀವು ಎಲ್ಲ ಕಲಿತಾದ್ಮೇಲೆ ಯಾವ ಟೈಪ್ನ ಪ್ರಾಬ್ಲಮ್ ಕೇಳಿದ್ರು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು.